ಒಂದು ಪ್ರಸ್ತಾಪದೊಂದಿಗೆ ಹೋದನು. ಆತನು ಡೈಸ್ ವಿಜ್ಞಾನವನ್ನು ಕಲಿಸಲು ಮುಂದಾದನು. ಇದು ರಾಜನಿಗೆ ಜೀವನದ ಸಂಕೀರ್ಣತೆಗಳನ್ನು ಮತ್ತು ಅದೃಷ್ಟದ ವಿಚಿತ್ರ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಆಶಿಸಿದರು. ಒಂದು ಕಾಲದಲ್ಲಿ ಶಕ್ತಿ ಮತ್ತು ಧೈರ್ಯದ ಪ್ರತಿರೂಪವಾಗಿದ್ದ 5 ಸಹೋದರರಾದ ಪಾಂಡವರ ಮೇಲೆ ಕಾಮ್ಯಕದ ಕಾಡಿನಲ್ಲಿ ದುಃಖಭರಿತ ಮನಸ್ಥಿತಿಯು ನೆಲೆಗೊಂಡಿತ್ತು. ಅವರ ಮುತ್ತಜ್ಜ ಪಾರ್ಥರು ನಿಧನರಾದರು. ಆದರೆ ಅವರ ಅನುಪಸ್ಥಿತಿಯು ಅವರ ಹೃದಯದ ಮೇಲೆ ಭಾರವಾಗಿತ್ತು. ಅವರ ದುಃಖದ ನಿಜವಾದ ಕಾರಣವೆಂದರೆ ತನ್ನ ಎಡಕೈಯಿಂದ ತನ್ನ ಬಿಲ್ಲನ್ನು ಎಳೆಯಬಲ್ಲ ಪರಾಕ್ರಮಶಾಲಿ ಯೋಧ ಮತ್ತು ಬಿಲ್ಲುಗಾರ ಅರ್ಜುನನ ನಿರ್ಗಮನವಾಗಿತ್ತು. ಯುದ್ಧದಲ್ಲಿ ಅರ್ಜುನನ ಪರಾಕ್ರಮವು ಸಾಟಿಯಿಲ್ಲದಂತಿತ್ತು ಮತ್ತು ಅವನ ಉಪಸ್ಥಿತಿಯು ಕಾಮ್ಯಕದ ಅರಣ್ಯವನ್ನು ವಿಸ್ಮಯ ಮತ್ತು ವಿಸ್ಮಯದ ಸ್ಥಳವನ್ನಾಗಿ ಮಾಡಿತು. ಅವನಿಲ್ಲದಿದ್ದರೆ ಸಹೋದರರು ತಮ್ಮ ರೆಕ್ಕೆಗಳಿಲ್ಲದ ಪಕ್ಷಿಗಳು ಅಥವಾ ಪುಷ್ಪಗುಚ್ಛದಿಂದ ಹೊರತಾದ ಮುತ್ತುಗಳಂತೆ ಕಳೆದು ಹೋದರು ಮತ್ತು ನಿರ್ಗತಿಕರಾಗಿದ್ದರು. ಅವರು ದೈನಂದಿನ ಜೀವನದ ಚಲನೆಗಳ ಮೂಲಕ ಹಾದು ಹೋದರು, ಆದರೆ ಅವರ ಹೃದಯಗಳು ದುಃಖದಿಂದ ಭಾರವಾಗಿದ್ದವು. ಪಾಂಚಾಲದ ರಾಜಕುಮಾರಿಯಾದ ದ್ರೌಪದಿಗೆ ಅರ್ಜುನನ ಅನುಪಸ್ಥಿತಿಯು ವಿಶೇಷವಾಗಿ ಪ್ರಭಾವ ಬೀರಿತ್ತು. ತನ್ನ ಶೌರ್ಯ ಮತ್ತು ಕೌಶಲ್ಯದಲ್ಲಿ ಸಾವಿರಾರು ಶಸ್ತ್ರಸಜ್ಜಿತ ಅರ್ಜುನನೊಂದಿಗೆ ಪೈಪೋಟಿ ನಡೆಸಿದ ತನ್ನ 3ನೇ ಪ್ರಭುವನ್ನು ಅವಳು ನೆನಪಿಸಿಕೊಂಡಳು. ಅವನಿಲ್ಲದಿದ್ದರೆ ಕಾಮ್ಯಕದ ಸುಂದರವಾದ ಅರಣ್ಯವೂ ಸಹ ಅವಳ ಕಣ್ಣುಗಳಿಗೆ ನೀರಸ ಮತ್ತು ಆಹ್ವಾನಿಸದಂತಿತ್ತು. 2ನೇ ಸಹೋದರನಾದ ಭೀಮನು ದ್ರೌಪದಿಯನ್ನು ಪ್ರೋತ್ಸಾಹದ ಮಾತುಗಳಿಂದ ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಆದರೆ ಅವನು ತಮ್ಮ ಪ್ರೀತಿಯ ಅರ್ಜುನನ ಬಗ್ಗೆ ಮಾತನಾಡುವಾಗ ಭಾವೋದ್ರೇಕದಿಂದ ಹೊರಬಂದನು. ಅವನಿಲ್ಲದೆ ಅವನ ತೋಳುಗಳು ಉದ್ದ ಮತ್ತು ಸಮ್ಮಿತೀಯವಾಗಿವೆ. ಭೀಮನು ಆಕಾಶವು ಸೂರ್ಯನಿಲ್ಲದೆ ಇದ್ದಂತೆ ತೋರುತ್ತದೆ ಎಂದು ಹೇಳಿದನು. ತನ್ನ ಸಹೋದರನ ಉಪಸ್ಥಿತಿಯಿಲ್ಲದೆ ಕಾಡಿನಲ್ಲಿ ವಾಸಿಸುವ ಆಲೋಚನೆಯನ್ನು ಅವನಿಗೆ ಸರಿಸಲಾಗಲಿಲ್ಲ. ಅರ್ಜುನನ ನಿರ್ಗಮನದಿಂದ 3ನೆಯ ಸಹೋದರನಾದ ನಕುಲನು ಸಹ ಅಷ್ಟೇ ವಿನಾಶಗೊಂಡನು. ಅವರ ಸಹೋದರನು ಹೇಗೆ ಪ್ರಬಲ ಗಾಂಧರ್ವ ಮುಖ್ಯಸ್ಥರನ್ನು ಸೋಲಿಸಿದನು ಮತ್ತು ಮಹಾನ್ ರಾಜಸೂಯ ಯಜ್ಞದ ಸಂದರ್ಭದಲ್ಲಿ ಅವರಿಗೆ ಸುಂದರವಾದ ಕುದುರೆಗಳನ್ನು ಉಡುಗೊರೆಯಾಗಿ ನೀಡಿದನು ಎಂಬುದನ್ನು ಅವನು ನೆನಪಿಸಿಕೊಂಡನು. ಅರ್ಜುನನಿಲ್ಲದೆ ಅರಣ್ಯದಲ್ಲಿ ತನಗೆ ಯಾವುದೇ ಸಂತೋಷ ಸಿಗುವುದಿಲ್ಲ ಎಂದು ನಕುಲನು ಭಾವಿಸಿದನು. ಕಿರಿಯ ಸಹೋದರನಾದ ಸಹದೇವನೂ ಸಹ ತಮ್ಮ ಪ್ರೀತಿಯ ಅರ್ಜುನನ ಬಗ್ಗೆ ಮಾತನಾಡುವಾಗ ಭಾವಪರವಶನಾದನು. ಅವರ ಸಹೋದರನು ಸಂಪತ್ತು ಮತ್ತು ಕನ್ಯೆಯರನ್ನು ಹೇಗೆ ಗಳಿಸಿದನು ಮತ್ತು ದೊಡ್ಡ ರಾಜಸೂಯ ಯಜ್ಞದ ಸಂದರ್ಭದಲ್ಲಿ ಅವರನ್ನು ರಾಜನ ಬಳಿಗೆ ತಂದನು ಎಂಬುದನ್ನು ಅವನು ನೆನಪಿಸಿಕೊಂಡನು. ಆತನಿಲ್ಲದೆ ಕಾಡಿನಲ್ಲಿ ಅವರ ಆಶ್ರಯವು ಖಾಲಿಯಾಗಿದೆ ಮತ್ತು ಸಂತೋಷವಿಲ್ಲ ಎಂದು ಸಹದೇವನು ಭಾವಿಸಿದನು. ತಮ್ಮ ಆತ್ಮೀಯ ಸ್ನೇಹಿತ ಮತ್ತು ಸಹೋದರನ ನಿಧನದ ಬಗ್ಗೆ ಸಹೋದರರು ವಿಷಾದಿಸುತ್ತಿದ್ದಂತೆ ತಮ್ಮ ಜೀವನದಲ್ಲಿ ಅರ್ಜುನನ ಉಪಸ್ಥಿತಿಯಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಯಿತು. ಆತನು ಮರಳಿ ಬರುವಂತೆ ಅವರು ಹಾತೊರೆಯುತ್ತಿದ್ದರು ಮತ್ತು ಆತನು ಮತ್ತೊಮ್ಮೆ ತಮ್ಮ ಬಳಿಗೆ ಬರುವವರೆಗೆ ಅವರ ಹೃದಯಗಳು ದುಃಖದಿಂದ ನರಳುತ್ತಿದ್ದವು. ಅರ್ಜುನನ ಸಹೋದರರು ಆತ ಎಲ್ಲಿದ್ದಾನೆಂದು ಆತಂಕದಿಂದ ಹುಡುಕುತ್ತಿದ್ದ ಆ ಸ್ತಬ್ಧ ಸಭೆಯ ಮಧ್ಯದಲ್ಲಿ ರಾಜ ಯುಧಿಷ್ಠಿರನ ಮುಖವು ಕುಸಿಯಿತು. ಆತಂಕದಿಂದ ತುಂಬಿದ ಆತನ ಹೃದಯವು ಆತನ ಮುಂದೆ ದಿಟ್ಟಿಸಿ ನೋಡಿತು ಮತ್ತು ಋಷಿ ನಾರದನನ್ನು ನೋಡಿತು. ಆತ ಯಜ್ಞದ ಅರ್ಪಣೆಗಳಿಂದ ಉರಿಯುತ್ತಿರುವ ಬೆಂಕಿಯಂತೆ ಪಾರಮಾರ್ಥಿಕ ಹೊಳಪನ್ನು ಹೊರಸೂಸುತ್ತಿದ್ದನು. ಪ್ರಸಿದ್ಧ ಋಷಿ ಸಮೀಪಿಸುತ್ತಿದ್ದಂತೆ ರಾಜನ ಸಹೋದರರು ಗೌರವದಿಂದ ಎದ್ದು ನಿಂತರು. ನಾರದನು ಹತ್ತಿರವಾಗುತ್ತಿದ್ದಂತೆ ರಾಜ ಯುಧಿಷ್ಠಿರ ಮತ್ತು ಅವನ ಸಹೋದರರು ತಮ್ಮ ಆಸನಗಳಿಂದ ಎದ್ದು ಗೌರವದಿಂದ ಕೈಗಳನ್ನು ಹಿಡಿದುಕೊಂಡರು. ಅವನ ಸುತ್ತಲೂ ತನ್ನ ಸಹೋದರರೊಂದಿಗೆ ರಾಜನು ಆಕಾಶ ಜೀವಿಗಳಿಂದ ಪೂಜಿಸಲ್ಪಟ್ಟ 100 ಯಜ್ಞಗಳ ದೇವರಂತೆ ಹೊಳೆಯುತ್ತಿದ್ದನು. ಪಾಂಡವರ ಸದ್ಗುಣಶೀಲ ಪತಿಯಾದ ದ್ರೌಪದಿ ಸಾವಿತ್ರಿಯು ವೇದಗಳಿಗೆ ಸಮರ್ಪಿಸಿದಂತೆ ಅಥವಾ ಮೇರು ಪರ್ವತಕ್ಕೆ ಸೂರ್ಯನ ಕಿರಣಗಳಂತೆಯೇ
ಅಚಲ ಭಕ್ತಿಯಿಂದ ತನ್ನ ಪ್ರಭುಗಳಿಗೆ ಅಂಟಿಕೊಂಡಳು ಬೆಂಕಿಯಂತೆ ಹೊಳೆಯುತ್ತಿದ್ದ ತನ್ನ ಶಕ್ತಿಯಾದ ನಾರದನು ಅವರ ಆರಾಧನೆಯನ್ನು ಸ್ವೀಕರಿಸಿದನು ಮತ್ತು ರಾಜ ಯುಧಿಷ್ಠಿರನನ್ನು ಸಂತೈಸಿದನು. ಸಹಾನುಭೂತಿಯಿಂದ ತುಂಬಿದ ಮಾತುಗಳಿಂದ ಅವನು ರಾಜನನ್ನು ಉದ್ದೇಶಿಸಿ, ಹೇ ಸದ್ಗುಣಶೀಲನೆ, ನೀನು ಏನನ್ನು ಬಯಸುತ್ತೀಯಾ? ನಾನು ನಿನಗಾಗಿ ಏನು ಮಾಡಬಲ್ಲೆ? ರಾಜನು ತನ್ನ ಸಹೋದರರೊಂದಿಗೆ ಸೇರಿ ದೇವರಿಂದಲೇ ಪೂಜ್ಯನಾಗಿದ್ದ ನಾರದನಿಗೆ ತಲೆಬಾಗಿದನು. ಪ್ರಾರ್ಥನೆಯಲ್ಲಿ ಕೈಗಳನ್ನು ಹಿಡಿದುಕೊಂಡು ಯುಧಿಷ್ಠಿರನು, ನಿನ್ನ ಅನುಗ್ರಹವು ನನಗೆ ಮತ್ತು ನನ್ನ ಸಹೋದರರಿಗೆ ದೊರೆತಿದ್ದರೆ ನಾವು ನಮ್ಮ ಎಲ್ಲಾ ಆಸೆಗಳನ್ನು ಪೂರೈಸುತ್ತೇವೆ. ನಾವು ನಿನ್ನ ದರೆಗೆ ಅರ್ಹರಾಗಿದ್ದರೆ ನನ್ನನ್ನು ಸುತ್ತುವರೆದಿರುವ ಅನುಮಾನವನ್ನು ಹೋಗಲಾಡಿಸುವುದು ನಿನಗೆ ಯೋಗ್ಯವಾಗಿದೆ ಎಂದು ಹೇಳಿದ ರಾಜನ ಪ್ರಶ್ನೆಯು ಭೂಮಿಯ ಮೇಲಿನ ಪವಿತ್ರ ಜಲಗಳು ಮತ್ತು ದೇವಾಲಯಗಳನ್ನು ಪ್ರದಕ್ಷಿಣೆ ಮಾಡುವವರ ಅರ್ಹತೆಯನ್ನು ಅರ್ಥಮಾಡಿಕೊಳ್ಳುವ ಬಯಕೆಯಲ್ಲಿ ಬೇರೂರಿದೆ. ನಾರದನು ಮಾತನಾಡುವ ಮೊದಲು ಶ್ರದ್ಧೆಯಿಂದ ಆಲಿಸಿದನು. ಓ ರಾಜನೇ, ಋಷಿಮುನಿಗಳಲ್ಲಿ ಅತ್ಯಂತ ಬುದ್ಧಿವಂತನಾದ ಪುಲಸ್ತ್ಯನಿಂದ ಭೀಷ್ಮನು ಕೇಳಿದ್ದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಗಂಧರ್ವ ನದಿಯ ಮೂಲಕ್ಕೆ ಹತ್ತಿರವಿರುವ ಪ್ರದೇಶದಲ್ಲಿ ಖಗೋಳ ಋಷಿಗಳು ಮತ್ತು ಗಾಂಧರ್ವರು ವಾಸಿಸುತ್ತಿದ್ದಾಗ ಭೀಷ್ಮನು ಪಿತೃ ಪ್ರತಿಜ್ಞೆಯನ್ನು ಆಚರಿಸುವಾಗ ಮುನಿಗಳ ನಡುವೆ ವಾಸಿಸುತ್ತಿದ್ದನು. ಅವನ ಅರ್ಪಣೆಗಳು, ದೇವರುಗಳು, ಪೂರ್ವಜರು ಮತ್ತು ವಿಷಯಗಳನ್ನು ಸಮಾನವಾಗಿ ಮೆಚ್ಚಿದ್ದವು. ಧರ್ಮಗ್ರಂಥಗಳಲ್ಲಿ ಸೂಚಿಸಿದಂತೆ ನಾರದನು ಮಾತನಾಡುತ್ತಿದ್ದಂತೆಯೇ ಆ ದೃಶ್ಯವು ವರ್ಣಚಿತ್ರದಂತೆ ತೆರೆದುಕೊಂಡಿತ್ತು. ಭಕ್ತಿಯಿಂದ ಹೊಳೆಯುತ್ತಿದ್ದ ಭೀಷ್ಮನು ತನ್ನ ಪದಣಗಳ ನಡುವೆ ಮೌನವಾಗಿ ಕುಳಿತಿದ್ದಾಗ ಸೌಂದರ್ಯದಿಂದ ಹೊಳೆಯುತ್ತಿದ್ದ ಪುಲಸ್ತ್ಯನನ್ನು ನೋಡಿದನು. ಆ ಶ್ರೇಷ್ಠ ಸನ್ಯಾಸಿಯನ್ನು ನೋಡಿ ರಾಜನ ಹೃದಯವು ಆಶ್ಚರ್ಯ ಮತ್ತು ಸಂತೋಷದಿಂದ ಉಬ್ಬಿಕೊಂಡಿತು. ಭೀಷ್ಮನು ಪೂಜ್ಯ ಭಾವದಿಂದ ವಿಧಿಗಳ ಪ್ರಕಾರ ಬುದ್ಧಿವಂತ ಋಷಿಯ ಬಳಿಗೆ ಹೋಗುವ ಮೊದಲು ತನ್ನನ್ನು ತಾನು ಶುದ್ಧೀಕರಿಸಿಕೊಂಡನು. ಕೈ ಜೋಡಿಸಿ ಭೀಷ್ಮನು ಪುಲಸ್ತ್ಯನನ್ನು ಉದ್ದೇಶಿಸಿ ಹೇಳಿದನು, ಓ ಧನ್ಯನೇ, ನಾನು ನಿನ್ನ ವಿನಮ್ರ ದಾಸನಾಗಿದ್ದೇನೆ. ನಿನ್ನ ಸಮ್ಮುಖದಲ್ಲಿ ನನ್ನ ಎಲ್ಲಾ ಪಾಪಗಳು ತೊಳೆದು ಹೋಗಿವೆ. ಮತ್ತು ಆಳವಾದ ಭಕ್ತಿಯ ಆ ಕ್ಷಣದಲ್ಲಿ ಭೀಷ್ಮನನ್ನು ನೋಡಿದಾಗ ಮುನಿಯ ಹೃದಯವು ಸಂತೋಷದಿಂದ ತುಂಬಿ ತುಳುಕುತ್ತಿತ್ತು. ದೇವರುಗಳು ಮತ್ತು ಋಷಿಗಳು ಮನುಷ್ಯರ ನಡುವೆ ನಡೆಯುತ್ತಿದ್ದ ಪ್ರಾಚೀನ ಭಾರತದ ಸಾಮ್ರಾಜ್ಯದಲ್ಲಿ ಸದ್ಗುಣ ಮತ್ತು ನೈತಿಕತೆಗೆ ಅಸಲವಾದ ಸಮರ್ಪಣೆಗೆ ಹೆಸರುವಾಸಿಯಾದ ಭೀಷ್ಮ ಎಂಬ ನೀತಿವಂತ ರಾಜನಿದ್ದನು. ಒಂದು ದಿನ ಅವನು ಚಿಂತನೆಯಲ್ಲಿ ಕುಳಿತಾಗ ಅವನನ್ನು ಪೂಜ್ಯ ಋಷಿಯಾದ ಪುಲಸ್ತ್ಯನು ಸಂರಕ್ಷಿಸಿದನು. ಅವನ ಕಣ್ಣುಗಳು ಅಸ್ತಿತ್ವದ ಬಟ್ಟೆಯನ್ನು ಭೇದಿಸಬಲ್ಲ ಪುಲಸ್ತ್ಯನ ನೋಟವು ಭೀಷ್ಮನ ಮೇಲೆ ಆಳವಾದ ತೃಪ್ತಿಯ ಗಾಳಿಯಿಂದ ಬಿದ್ದಿತ್ತು. ರಾಜನ ಗಮನಾರ್ಹವಾದ ನಮ್ರತೆ, ಆತ್ಮನಿಯಂತ್ರಣ ಮತ್ತು ಸತ್ಯಕ್ಕೆ ಅಸಲವಾದ ಬದ್ಧತೆಯನ್ನು ಅಂಗೀಕರಿಸಿತು. ಓ ಭೀಷ್ಮನೇ, ನೀನು ನನ್ನ ಅನುಗ್ರಹವನ್ನು ಗಳಿಸಿದ್ದೀಯ. ಪುಲಸ್ತ್ಯನು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಅವನ ಧ್ವನಿಯನ್ನು ಹೇಳಿದನು. ನೀನು ಬಯಸುವ ಯಾವುದೇ ವರವನ್ನು ನಾನು ನಿನಗೆ ನೀಡುತ್ತೇನೆ. ಋಷಿಯ ಮಾತುಗಳಿಂದ ಭಾರವಾದ ಭೀಷ್ಮನ ಹೃದಯವು ಕೃತಜ್ಞತೆಯಿಂದ ಉಬ್ಬಿಕೊಂಡಿತು. ಅಂತಹ ಉದಾತ್ತ ವ್ಯಕ್ತಿಯನ್ನು ನೋಡಿ ತಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದು ಆತನಿಗೆ ತಿಳಿದಿತ್ತು ಮತ್ತು ಯಾವುದೇ ರೀತಿಯಲ್ಲಿ ಪುಲಸ್ತ್ಯನ ದಯೆಯನ್ನು ಮರುಪಾವತಿಸಲು ಪ್ರಯತ್ನಿಸಿದನು. ನಾನು ನಿನ್ನ ಅನುಗ್ರಹವನ್ನು ಗಳಿಸಿದ್ದೆ. ಭೀಷ್ಮನ ಧ್ವನಿಯು ಗೌರವದಿಂದ ನಡುಗುತ್ತಿತ್ತು. ಆಗ ನಾನು ಪವಿತ್ರ ತೀರ್ಥಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವರುಗಳು ಒಮ್ಮೆ ಮನುಷ್ಯರ ನಡುವೆ ನಡೆದಾಡಿದ ಪೂಜ್ಯ ಸ್ಥಳಗಳು. ಪುಲಸ್ತ್ಯನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಸಂತೋಷದಿಂದ ಮಿನುಗುತ್ತಿದ್ದವು ಮತ್ತು ಈ ಪವಿತ್ರ ಸ್ಥಳಗಳ ಪ್ರಾಚೀನ ದಂತಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಅವನು ಎಷ್ಟು ದೈವಿಕವಾದ ತೀರ್ಥವಾದ ಪುಷ್ಕರದ ಬಗ್ಗೆ ಮಾತನಾಡುತ್ತಿದ್ದನು ಎಂದರೆ ಅದು ಸ್ವರ್ಗಕ್ಕೆ ಸಮಾನವಾದ ಅರ್ಹತೆ ಎಂದು ಹೇಳಲಾಗುತ್ತಿತ್ತು. ಅಲ್ಲಿ ಪುಲಸ್ತ್ಯನು ಘೋಷಿಸಿದನು, ದೇವರುಗಳು, ದೈತ್ಯರು ಮತ್ತು ಋಷಿಗಳು ಸಹ ಒಮ್ಮೆ ತಮ್ಮ ಅತ್ಯಂತ ಉತ್ತಟ ಭಕ್ತಿಗಳನ್ನು ಪ್ರದರ್ಶಿಸಿದರು, ಹೆಚ್ಚಿನ ಅರ್ಹತೆಯನ್ನು ಗಳಿಸಿದರು ಮತ್ತು
ಅಂತಿಮವಾಗಿ ದೈವತ್ವವನ್ನು ಪಡೆದರೂ ಭೀಷ್ಮನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಈ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ಗಳಿಸಬಹುದಾದ ವಿವಿಧ ಗುಣಗಳ ಬಗ್ಗೆ ಪುಲಸ್ತ್ಯನು ಅವನಿಗೆ ಹೇಳಿದನು. ಪುಷ್ಕರದ ನೀರಿನಲ್ಲಿ ಸ್ನಾನ ಮಾಡುವವರಿಗೆ 3 ರಾತ್ರಿ ಉಪವಾಸ ಮಾಡುವವರಿಗೆ ಅಥವಾ ಅದರ ಪುರೋಹಿತರಿಗೆ ಚಿನ್ನ ಮತ್ತು ಕತ್ತೆಗಳನ್ನು ನೀಡುವವರಿಗೆ ನೀಡಲಾಗುವ ಆಶೀರ್ವಾದಗಳ ಬಗ್ಗೆ ಅವನು ಹೇಳಿದನು. ಒಂದು ಬ್ರಾಹ್ಮಣನಿಗೆ ಆಹಾರ ನೀಡುವಂತಹ ಸರಳವಾದ ಕಾರ್ಯವೂ ಸಹ ಈ ಜೀವನದಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಭೀಷ್ಮನು ಆಶ್ಚರ್ಯದಿಂದ ಆಲಿಸಿದನು. ಅವನ ಹೃದಯವು ಜ್ಞಾನದ ತೀರಿಸಲಾಗದ ಬಾಯಾರಿಕೆಯಿಂದ ತುಂಬಿತ್ತು. ಅವನು ಪುಲಸ್ತ್ಯನನ್ನು ಇತರ ಪವಿತ್ರ ಸ್ಥಳಗಳ ಬಗ್ಗೆ ಕೇಳಿದನು. ಜಂಗುಮಾರ್ಗ, ತಾಂಡುಲಿಕಾಶ್ರಮ ಮತ್ತು ಕಣ್ವದ ಆಶ್ರಯ ಪ್ರತಿಯೊಂದು ಪಾಪದ ಆತ್ಮವನ್ನು ಶುದ್ಧೀಕರಿಸಲು ಮತ್ತು ಶಾಶ್ವತ ಯಶಸ್ಸನ್ನು ನೀಡಲು ತನ್ನದೇ ಆದ ವಿಶಿಷ್ಟ ಶಕ್ತಿಯನ್ನು ಹೊಂದಿತು. ಪುಲಸ್ತ್ಯನು ತನ್ನ ಕಥೆಯನ್ನು ಮುಂದುವರಿಸಿದನು. ಭೀಷ್ಮನಿಗೆ ಪವಿತ್ರ ಸ್ಥಳಗಳ ಸರಣಿಯ ಮೂಲಕ ಮಾರ್ಗದರ್ಶನ ನೀಡಿದನು. ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ಅದ್ಭುತವಾಗಿದೆ. ಅವನು ಕೋತಿ ಎಂದು ಕರೆಯಲಾಗುವ ತೀರ್ಥದಲ್ಲಿ ಋಷಿ ಸ್ನಾನ ಮಾಡಿದ ಮಹಾಕಾಳದ ಬಗ್ಗೆ ಮತ್ತು ಉಮೇಯ ಪತಿ ವಾಸಿಸುತ್ತಿದ್ದನೆಂದು ಹೇಳಲಾಗುವ ಸ್ಥಾನ್ವಿನ ತೀರ್ಥವಾದ ಭದ್ರಾವತನ ಬಗ್ಗೆ ಹೇಳಿದನು. ಪುಲಸ್ತ್ಯನು ತನ್ನ ಕಥೆಯನ್ನು ಮುಗಿಸಿದಾಗ ಭೀಷ್ಮನಲ್ಲಿ ತನ್ನ ಬಗ್ಗೆ ಭಯದ ಭಾವ ಮೂಡಿತು. ಅಂತಹ ಪವಿತ್ರ ಸಿದ್ಧಾಂತವನ್ನು ಕೇಳುವ ಭಾಗ್ಯ ತನಗಿದೆ ಎಂದು ಆತನಿಗೆ ತಿಳಿದಿತ್ತು. ಪ್ರಾಚೀನ ಭಾರತದ ಹೃದಯ ಭಾಗದಲ್ಲಿ ಪವಿತ್ರ ನದಿಗಳಾದ ಸರಸ್ವತಿ ಮತ್ತು ದುಷ್ಯದ್ವತಿಯು ನಿಧಾನವಾಗಿ ಹರಿಯುವಲ್ಲಿ ಸಾಟಿಯಿಲ್ಲದ ಪವಿತ್ರತೆಯ ಭೂಮಿ ಕುರುಕ್ಷೇತ್ರ ಅಸ್ತಿತ್ವದಲ್ಲಿತ್ತು. ಪೂಜ್ಯ ಋಷಿಯಾದ ಪುಲಸ್ತ್ಯನು ಇಲ್ಲಿ ರಾಜ ಭರತನ ಮುಂದೆ ನಿಂತು ಯುಗಯುಗಗಳ ಜ್ಞಾನವನ್ನು ನೀಡಿದನು. ರಾಜನೇ ಪುಲಸ್ತ್ಯನು ಪ್ರಾರಂಭಿಸಿದರು. ಇದು ಎಲ್ಲಾ ಜೀವಿಗಳು ತಮ್ಮ ಪಾಪಗಳಿಂದ ಮುಕ್ತವಾಗುವ ಸ್ಥಳವಾಗಿದೆ. ಕುರುಕ್ಷೇತ್ರದಲ್ಲಿ ವಾಸಿಸುವುದು ಎಂದರೆ ಎಲ್ಲಾ ಉಲ್ಲಂಘನೆಗಳಿಂದ ಮುಕ್ತವಾಗುವುದು. ಗಾಳಿಯಿಂದ ಹೊತ್ತ ಈ ಪವಿತ್ರ ಭೂಮಿಯ ಕೇವಲ ಧೂಳು ಪಾಪಿರಿ ಆತ್ಮವನ್ನು ವಿಮೋಚನೆಯತ್ತ ಮುನ್ನಡೆಸಬಲ್ಲದು. ಅವನು ಮಾತನಾಡುವಾಗ ರಾಜನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು ಮತ್ತು ಅವನ ಹೃದಯವು ಭಕ್ತಿಯಿಂದ ಉಬ್ಬಿಕೊಂಡಿತು. ಪುಲಸ್ತ್ಯನು ಮುಂದುವರಿಸಿದನು. ಬ್ರಹ್ಮವೇಶಿಗಳು, ಸಿದ್ಧರು, ಚರಳರು, ಗಂಧರ್ವರು, ಅಪ್ಸರರು, ಯಕ್ಷರು ಮತ್ತು ನಾಗರುಗಳ ನೇತೃತ್ವದಲ್ಲಿ ದೇವತೆಗಳು ಪವಿತ್ರ ಬ್ರಹ್ಮಕ್ಷೇತ್ರದಲ್ಲಿ ಆಗಾಗ್ಗೆ ಒಟ್ಟುಗೂಡುತ್ತಾರೆ. ಪವಿತ್ರ ಮನಸ್ಸಿನಲ್ಲಿ ಕುರುಕ್ಷೇತ್ರಕ್ಕೆ ದುರಸ್ತಿ ಮಾಡುವುದು ಎಂದರೆ ರಾಜಸೂಯ ಮತ್ತು ಕುದುರೆ ಬಲಿಗಳ ಫಲವನ್ನು ಪಡೆಯುವುದು. ಅವನು ಶ್ರದ್ಧೆಯಿಂದ ಆಲಿಸುವಾಗ ರಾಜನ ಮುಖವು ಉತ್ಸಾಹದಿಂದ ಹೊಳೆಯಿತು. ಮುಂದೆ 3 ಲೋಕಗಳ ಸೃಷ್ಟಿಕರ್ತನಾದ ಹರಿ ಯಾವಾಗಲೂ ಇರುವ ವಿಷ್ಣುವಿನ ಅತ್ಯುತ್ತಮ ಪ್ರದೇಶಕ್ಕೆ ತೆರಳುವಂತೆ ಪುಲಸ್ತ್ಯನು ರಾಜನಿಗೆ ಸೂಚನೆ ನೀಡಿದನು. ಅಲ್ಲಿ ಸ್ನಾನ ಮಾಡಿ ಮತ್ತು ಹರಿಯನ್ನು ನಮಸ್ಕರಿಸುತ್ತಾ ಪುಲಸ್ತ್ಯನು ಕುದುರೆ ಯಜ್ಞದ ಫಲವನ್ನು ಪಡೆಯುತ್ತಾನೆ ಮತ್ತು ವಿಷ್ಣುವಿನ ವಾಸಸ್ಥಾನಕ್ಕೆ ಮರಳುತ್ತಾನೆ ಎಂದು ಹೇಳಿದನು. ರಾಜನು ತಿಳುವಳಿಕೆಯಿಂದ ತಲೆಯಾಡಿಸಿದನು ಮತ್ತು ಗೌರವದ ಭಾವವು ಅವನನ್ನು ತುಂಬಿತು. ಅವರು ಪ್ರಯಾಣ ಬೆಳೆಸುತ್ತಿರುವಾಗ ಪುಲಸ್ತ್ಯನು ರಾಜನನ್ನು ವಿವಿಧ ಪವಿತ್ರ ತೀರ್ಥಗಳಿಗೆ ಕರೆದೊಯ್ದನು. ಪೈಪವ ಪೃಥ್ವಿ, ಶಾಲುಕಿನಿ, ಸರ್ಪದವಿ, ತರಂತುಕ, ಪಂಚಾನಂದ ಮತ್ತು ಏಕರಸ ಪ್ರತಿ ಸ್ಥಳದಲ್ಲಿ ಸ್ನಾನ ಮತ್ತು ಆರಾಧನೆಯು ಯಾತ್ರಿಕರ ಅರ್ಹತೆ ಮತ್ತು ಊಹಿಸಲಾಗದ ಪ್ರಮಾಣದ ಆಶೀರ್ವಾದವನ್ನು ಹೇಗೆ ನೀಡುತ್ತದೆ ಎಂಬುದನ್ನು ವಿವರಿಸಿದನು. ಈ ತಾಣಗಳಲ್ಲಿ ಒಂದಾದ ಮುಂಜಾವಟವು ಪ್ರಖ್ಯಾತ ಸ್ಥಳುವಿಗೆ ಪವಿತ್ರವಾದ ಸ್ಥಳವಾಗಿದೆ. ಅಲ್ಲಿ ಒಂದು ರಾತ್ರಿ ಆಹಾರವಿಲ್ಲದೆ ವಾಸಿಸುವುದು ಗಣಪತಿ ಎಂಬ ಸ್ಥಾನಮಾನವನ್ನು ನೀಡುತ್ತದೆ ಎಂದು ಪುಲಸ್ತ್ಯನು ರಾಜನಿಗೆ ಹೇಳಿದನು. ಈ ತೀರ್ಥವನ್ನು ಕುರುಕ್ಷೇತ್ರದ ದ್ವಾರವೆಂದು ಪರಿಗಣಿಸಲಾಗಿದೆ ಎಂದು ಅವನು ಹೇಳಿದನು. ಯಾತ್ರಿಕನು ಏಕಾಗ್ರ ಆತ್ಮದಿಂದ ಅದರ ಸುತ್ತಲೂ ನಡೆಯಬೇಕು. ಅವರು ತಮ್ಮ ಪ್ರಯಾಣದ ಅಂತ್ಯವನ್ನು ಸಮೀಪಿಸುತ್ತಿದ್ದಂತೆ ಪುಲಸ್ತ್ಯನು ರಾಜನನ್ನು ಒಂದು ಕಾಲದಲ್ಲಿ ವೀರರಾಮನು ನಿಂತಿದ್ದ ಸ್ಥಳವಾದ ರಾಮ ಪಹಡಕ್ಕೆ ಕರೆತಂದನು. ಭಕ್ತಿ ಮತ್ತು ಸಹಾನುಭೂತಿಯಿಂದ ತುಂಬಿದ ರಾಮನು ಇಲ್ಲಿ
5 ಸರೋವರಗಳನ್ನು ಅಗೆದು ತನ್ನ ದೊರೆಗಳು ಮತ್ತು ಮೊಮ್ಮಕ್ಕಳಿಗೆ ರಕ್ತವನ್ನು ಅರ್ಪಿಸಿದ್ದನು. ತಮ್ಮ ಬಗೆಗಿನ ರಾಮನ ಗೌರವದಿಂದ ತೃಪ್ತರಾದ ಪಿತೃಗಳು ಆತನಿಗೆ ವರಗಳನ್ನು ನೀಡಿದರು. ಆತನು ತಪಸ್ವಿ, ತಪಸ್ಸನ್ನು ಮತ್ತೆ ಆನಂದಿಸಬಹುದು, ತಪಸ್ವಿಗಳನ್ನು ನಿರ್ಮೂಲನೆ ಮಾಡುವ ಪಾಪದಿಂದ ಮುಕ್ತರಾಗಬಹುದು. ಪ್ರಾಚೀನ ಭಾರತದ ಭೂಮಿಯಲ್ಲಿ ಒಬ್ಬ ಮಹಾನ್ ರಾಜನು ಪವಿತ್ರ ತೀರ್ಥಗಳನ್ನು ಹುಡುಕುತ್ತಾ ದೂರದವರೆಗೆ ಪ್ರಯಾಣಿಸಿದ ಬುದ್ಧಿವಂತ ರಷ್ಯಾದ ಪುಲಸ್ತ್ಯನ ಸಲಹೆಯನ್ನು ಕೇಳಿದನು. ನಂತರವೋ ಮಹಾನ್ ರಾಜನೇ ಪುಲಸ್ತ್ಯನು, ಒಬ್ಬನು ಧರ್ಮದ ಅತ್ಯುತ್ತಮ ತೀರ್ಥಕ್ಕೆ ಮುಂದುವರಿಯಬೇಕು. ಅಲ್ಲಿ ನ್ಯಾಯದ ಪ್ರಖ್ಯಾತ ದೇವರು ಅತ್ಯಂತ ಯೋಗ್ಯವಾದ ತಪಸ್ಸನ್ನು ಸಾಧಿಸಿದ್ದನು ಎಂದು ಹೇಳಿದನು. ಪುಲಸ್ತ್ಯನ ಮಾತುಗಳನ್ನು ಕೇಳಿದಾಗ ರಾಜನ ಕುತೂಹಲವು ಕೆರಳಿತು. ಈ ತೀರ್ಥವು ಎಲ್ಲಿದೆ ಎಂದು ಕೇಳಿದ ಪುಲಸ್ತ್ಯನು, ನ್ಯಾಯದ ದೇವರು ತನ್ನದೇ ಹೆಸರಿನಿಂದ ಇದನ್ನು ಪವಿತ್ರ ಸ್ಥಳವನ್ನಾಗಿ ಮಾಡಿಕೊಂಡಿದ್ದ ಸ್ಥಳದಲ್ಲಿ ಇದು ಇದೆ ಎಂದು ಉತ್ತರಿಸಿದನು. ರಾಜನ ಹೃದಯವು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜನನ ಮರಣದ ಚಕ್ರದಿಂದ ವಿಮೋಚನೆಗಾಗಿ ಹಾತೊರೆಯಿತು. ಪುಲಸ್ತ್ಯನು ಪವಿತ್ರ ತೀರ್ಥಗಳ ಕ್ಷೇತ್ರದಲ್ಲಿ ರಾಜನಿಗೆ ಮಾರ್ಗದರ್ಶನ ನೀಡುವುದನ್ನು ಮುಂದುವರೆಸಿದನು. ಆಗ ಒಬ್ಬನು ಅತ್ಯುತ್ತಮವಾದ ಜ್ಞಾನಪವನಕ್ಕೆ ಮರಳಬೇಕು. ಅಲ್ಲಿ ಅವನು ಅಗ್ನಿಷ್ಠೋಮ ಯಜ್ಞದ ಯೋಗ್ಯತೆಯನ್ನು ಪಡೆಯುತ್ತಾನೆ ಎಂದು ಹೇಳಿದನು. ಈ ತೀರ್ಥಗಳಲ್ಲಿ ವಾಸಿಸುವ ದೈವಿಕ ಶಕ್ತಿಗಳನ್ನು ಕಲ್ಪಿಸಿಕೊಳ್ಳುವಾಗ ರಾಜನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವರು ಪ್ರಯಾಣ ಬೆಳೆಸುತ್ತಿರುವಾಗ ಪುಲಸ್ತ್ಯನೊಬ್ಬನು ತಮ್ಮ ತಲೆಯ ಮೇಲೇರಿರುವ ಸ್ವರ್ಗವಾಸಿಗಳು ವಾಸಿಸುವ ಸ್ಥಳವಾದ ಸೌಗಂಧಿಕ ಭವನವನ್ನು ತೋರಿಸಿದನು. ಅಲ್ಲಿ ಋಷಿಗಳು, ಸಿದ್ಧರು, ಶರಣರು, ಗಾಂಧರ್ವರು, ಕಿನ್ನರುಗಳು ಮತ್ತು ಸರ್ಪಗಳ ಸಂಪತ್ತು ವಾಸಿಸುತ್ತಾರೆ ಎಂದು ಪುಲಸ್ತ್ಯನು ಹೇಳಿದನು. ಈ ಪವಿತ್ರ ಭೂಮಿಯಲ್ಲಿ ವಾಸಿಸುವ ಭವ್ಯ ಜೀವಿಗಳನ್ನು ಕಲ್ಪಿಸಿಕೊಂಡಾಗ ರಾಜನ ಹೃದಯವು ಗೌರವದಿಂದ ಉಬ್ಬಿಕೊಂಡಿತು. ನಂತರ ಅವರು ಪಕ್ಷ ಎಂಬ ತೀರ್ಥಕ್ಕೆ ಬಂದರು. ಅಲ್ಲಿ ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತಿತ್ತು. ಬೆಟ್ಟದಿಂದ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಬೇಕು ಎಂದು ಪುಲಸ್ತ್ಯ ಹೇಳಿದನು. ಈ ಪವಿತ್ರ ನೀರಿನ ಶುದ್ಧೀಕರಣದ ಶಕ್ತಿಯನ್ನು ಕಲ್ಪಿಸಿಕೊಂಡ ರಾಜನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದಾಗ ಪುಲಸ್ತ್ಯನು ರಾಜನಿಗೆ ಈಶಾನಾದೂಷಿತ ತೀರ್ಥವನ್ನು ಬಹಿರಂಗಪಡಿಸಿದನು. ಇದು ಅಪರೂಪದ ಮತ್ತು ಪವಿತ್ರವಾದ ಸ್ಥಳವಾಗಿದೆ. ಅಲ್ಲಿ ಸ್ನಾನವು 1000 ಕಪಿಲ, ಕೈನ್ ಮತ್ತು ಕುದುರೆ ತ್ಯಾಗವನ್ನು ನೀಡುವ ಅರ್ಹತೆಯನ್ನು ನೀಡಿತು. ಈ ತೀರ್ಥಗಳು ನೀಡುವ ಸಾಧ್ಯತೆಗಳೊಂದಿಗೆ ರಾಜನ ಮನಸ್ಸು ವಿಸ್ತರಿಸಿತು. ಪುಲಸ್ತ್ಯನು ರಾಜನಿಗೆ ಪವಿತ್ರ ತೀರ್ಥಗಳ ಮೂಲಕ ಮಾರ್ಗದರ್ಶನ ನೀಡಿ ಸುಗಂಧ ಸತಕುಂಭ, ಪಂಚಾಯತಿ, ತ್ರಿಶೂಲಕಟ, ಸಕವರೆ, ಸುವರ್ಣ ಧೂಮಾವತಿ, ರಥವರ್ತ, ದಾರ, ಕೋಟಿ ಮತ್ತು ಇತರ ಅನೇಕ ಸ್ಥಳಗಳನ್ನು ಸೂಚಿಸಿದನು. ಪ್ರತಿಯೊಂದು ಸ್ಥಳವೂ ಆಧ್ಯಾತ್ಮಿಕ ಬೆಳವಣಿಗೆಗೆ, ಪಾಪದಿಂದ ವಿಮೋಚನೆಗೆ ಮತ್ತು ದೈವಿಕತೆಯೊಂದಿಗೆ ಒಗ್ಗೂಡುವ ಹೆಬ್ಬಾಗಿಲಾಗಿತ್ತು. ಅವರು ತಮ್ಮ ಪ್ರಯಾಣದ ಅಂತ್ಯವನ್ನು ಸಮೀಪಿಸುತ್ತಿದ್ದಂತೆ ಪುಲಸ್ತ್ಯನು ಗಂಗಾ ನದಿಯ ಮೂಲವನ್ನು ರಾಜನಿಗೆ ಬಹಿರಂಗಪಡಿಸಿದನು. ಅದು ಸ್ವರ್ಗದ ದ್ವಾರದಂತಿದೆ. ಕೋತಿ ಎಂದು ಕರೆಯಲಾಗುವ ತೀರ್ಥದಲ್ಲಿ ಸ್ನಾನ ಮಾಡುವಾಗ ರಾಜನ ಹೃದಯವು ಕೃತಜ್ಞತೆಯಿಂದ ತುಂಬಿ ತುಳುಕುತ್ತಿತ್ತು. ಪ್ರಾಚೀನ ಭರತ ಭೂಮಿಯಲ್ಲಿ ಪೂಜ್ಯ ಋಷಿಯಾಗಿದ್ದ ಪುಲಸ್ತ್ಯನು ರಾಜ ಸಾಗರನಿಗೆ ಅಪಾರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ್ದ ಪವಿತ್ರ ತೀರ್ಥಗಳು ಅಥವಾ ತೀರ್ಥಸ್ಥಳಗಳ ಬಗ್ಗೆ ಜ್ಞಾನವನ್ನು ನೀಡಿದನು. ರಾಜನು ವಿವಿಧ ತೀರ್ಥಗಳ ಬಗ್ಗೆ ಮತ್ತು ಅವುಗಳ ಪ್ರಯೋಜನಗಳ ಬಗ್ಗೆ ತಿಳಿಯಲು ಉತ್ಸುಕನಾಗಿದ್ದನು. ಪುಲಸ್ತ್ಯನು ರಾಜನಿಗೆ ಸಾಮವೇದ ಎಂಬ ಅತ್ಯುತ್ತಮ ತೀರ್ಥದ ಬಗ್ಗೆ ಹೇಳುವುದರ ಮೂಲಕ ಪ್ರಾರಂಭಿಸಿದನು. ಅಲ್ಲಿ ಒಬ್ಬನು ಅದರ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ಜ್ಞಾನವನ್ನು ಪಡೆಯಬಹುದು. ಈ ತೀರ್ಥವನ್ನು ರಾಮನ ಶಕ್ತಿಯಿಂದ ರಚಿಸಲಾಗಿದೆ ಎಂದು ಹೇಳಲಾಗುತ್ತದೆ ಮತ್ತು ಅದನ್ನು ಭೇಟಿ ಮಾಡಿದವರು ಹೇರಳವಾಗಿ ಚಿನ್ನವನ್ನು ನೀಡುವ ಅರ್ಹತೆಯನ್ನು ಪಡೆಯುತ್ತಾರೆ. ಮುಂದಿನ ನಿಲುಗಡೆ 3 ರಾತ್ರಿಗಳ ಉಪವಾಸದ ಮೂಲಕ ಕುದುರೆ
ಯಜ್ಞದ ಅರ್ಹತೆಯನ್ನು ಗಳಿಸಬಹುದಾದ ಸ್ಥಳವಾದ ಲೋರಿತ್ಯವಾಗಿತ್ತು. ಅವರು ತಮ್ಮ ಪ್ರಯಾಣವನ್ನು ಮುಂದುವರೆಸಿದಾಗ ಫಿಲಿಷ್ಟಿಯರು ಕರಟೋಯದ ಬಗ್ಗೆ ಮಾತನಾಡಿದರು. ಅಲ್ಲಿ 3 ರಾತ್ರಿಗಳ ಸ್ನಾನ ಮತ್ತು ಉಪವಾಸವು ಯಜ್ಞದ ಅರ್ಹತೆಯನ್ನು ನೀಡಿತು. ಗಂಧ ಸಮುದ್ರದೊಂದಿಗೆ ಬೆರೆತ ಸ್ಥಳಕ್ಕೆ ಭೇಟಿ ನೀಡಿದರೆ ಕತ್ಯಾಗಕ್ಕಿಂತ 10 ಪಟ್ಟು ಹೆಚ್ಚು ಪ್ರಯೋಜನವಾಗುತ್ತದೆ ಎಂದು ಅವರು ಉಲ್ಲೇಖಿಸಿದರು. ಗನ್ನಾ ನದಿಯ ಎದುರು ದಡದಲ್ಲಿ ಎಲ್ಲಾ ಪಾಪಗಳಿಂದ ಶುದ್ಧರಾಗಲು 3 ರಾತ್ರಿಗಳ ಕಾಲ ಸ್ನಾನ ಮಾಡಬಹುದು ಮತ್ತು ವಾಸಿಸಬಹುದು. ನಂತರ ಋಷಿಯು ರಾಜನನ್ನು ಪ್ರತಿಯೊಂದು ಪಾಪವನ್ನು ನಾಶಪಡಿಸುವ ಸಾಮರ್ಥ್ಯವಿರುವ ವೈತರಣಿ ತೀರ್ಥಕ್ಕೆ ಕರೆದೊಯ್ದನು. ವಿರಾಜದಲ್ಲಿ ಒಬ್ಬ ವ್ಯಕ್ತಿಯು ಚಂದ್ರನಂತೆ ಹೊಳೆಯುತ್ತಾನೆ. ಅವರ ಜನಾಂಗವನ್ನು ಪವಿತ್ರಗೊಳಿಸುತ್ತಾನೆ ಮತ್ತು ಅವರನ್ನು ನೋವಿನಿಂದ ರಕ್ಷಿಸುತ್ತಾನೆ. ವಿರಾಜದಲ್ಲಿ ಸ್ನಾನ ಮಾಡುವುದರಿಂದ 1000 ಮಂದಗಳನ್ನು ದಾನ ಮಾಡುವ ಅರ್ಹತೆಯೂ ದೊರೆಯುತ್ತದೆ. ಮುಂದೆ ಫಿಲಿಷ್ಟಿಯನು ಸೋನಾ ಮತ್ತು ಜ್ಯೋತಿರತಿ ನದಿಗಳ ಸಂಗಮದ ಬಗ್ಗೆ ಮಾತನಾಡಿದರು. ಅಲ್ಲಿ ದೇವರುಗಳು ಮತ್ತು ಪಿತೃಗಳಿಗೆ ಅರ್ಪಣೆಗಳನ್ನು ಸಲ್ಲಿಸಬಹುದು. ಅಗ್ನಿಷ್ಠೋಮ ಯಜ್ಞದ ಅರ್ಹತೆಯನ್ನು ಪಡೆಯಬಹುದು. ವಾಂಸಗುಲ್ಮದ ನೀರನ್ನು ಸ್ಪರ್ಶಿಸುವುದು ಯಜ್ಞದ ಅರ್ಹತೆಯನ್ನು ನೀಡುತ್ತದೆ. ಅವರು ಪ್ರಯಾಣ ಬೆಳೆಸುತ್ತಿರುವಾಗ ಫಿಲಿಷ್ಟಿಯನು ಕೋಸಲದ ಶವವನ್ನು ಉಲ್ಲೇಖಿಸಿದನು. ಅಲ್ಲಿ ವಜ್ರಪೆಯ ಯಜ್ಞದ ಅರ್ಹತೆ ಮತ್ತು 1000 ಗೂಳಿಗಳ ಉಡುಗೊರೆಯನ್ನು ಪಡೆಯಲು 3 ರಾತ್ರಿಗಳ ಕಾಲ ಉಪವಾಸ ಮಾಡಬಹುದು. ಸ್ಥಾನವು 1 ಮತ್ತು 10 ಗೂಳಿಗಳನ್ನು ನೀಡುವ ಅರ್ಹತೆಯನ್ನು ನೀಡಿದ ಕಲೆಯ ಬಗ್ಗೆಯೂ ರಾಜನಿಗೆ ತಿಳಿಸಲಾಯಿತು. ಮುಂದಿನ ನಿಲುಗಡೆ ಪುಷ್ಪಾವತಿಯಾಗಿತ್ತು. ಅಲ್ಲಿ 3 ರಾತ್ರಿಗಳ ಸ್ನಾನ ಮತ್ತು ಉಪವಾಸವು ಒಬ್ಬರ ಸ್ವಂತ ಜನಾಂಗವನ್ನು ಪವಿತ್ರಗೊಳಿಸಿತು ಮತ್ತು 1000 ಮಂದಗಳ ಉಡುಗೊರೆಯ ಅರ್ಹತೆಯನ್ನು ಗಳಿಸಿತು. ವಾದರಿಕವು ಮತ್ತೊಂದು ತೀರ್ಥವಾಗಿತ್ತು. ಅಲ್ಲಿ ಸ್ನಾನವು ದೀರ್ಘಾಯುಷ್ಯವನ್ನು ಮತ್ತು ಸ್ವರ್ಗಕ್ಕೆ ಪ್ರವೇಶವನ್ನು ನೀಡಿತು. ಶಂಪಾಗೆ ಭೇಟಿ ನೀಡುವ ಮೂಲಕ ಮತ್ತು ಭಾಗೀರಥಿಯಲ್ಲಿ ಸ್ನಾನ ಮಾಡುವ ಮೂಲಕ 1000 ಮಂದಗಳನ್ನು ನೀಡುವ ಅರ್ಹತೆಯನ್ನು ಪಡೆಯಬಹುದು. ನಂತರ ಫಿಲಿಷ್ಟಿಯನು ರಾಜನನ್ನು ಲಾಪೇತಿಕಕ್ಕೆ ಕರೆದೊಯ್ದನು. ಅಲ್ಲಿ ಭಕ್ತರ ಉಪಸ್ಥಿತಿಯಿಂದ ಅಲಂಕರಿಸಲ್ಪಟ್ಟನು. ಅಲ್ಲಿ 12 ರಾತ್ರಿಗಳ ಕಾಲ ಇರುವುದು ಒಬ್ಬರ ಆತ್ಮವನ್ನು ಎಲ್ಲಾ ಪಾಪಗಳಿಂದ ಶುದ್ಧೀಕರಿಸುತ್ತದೆ. 3 ಲೋಕಗಳಾದ್ಯಂತ ಆಚರಿಸಲಾಗುವ ಗಾಯತ್ರಿಯಲ್ಲಿ 3 ರಾತ್ರಿಗಳ ಕಾಲ ಉಳಿಯುವುದು 1000 ಕೈಗಳನ್ನು ನೀಡುವ ಅರ್ಹತೆಯನ್ನು ನೀಡಿತು. ಅಲ್ಲಿ ಒಂದು ವಿಚಿತ್ರ ವಿದ್ಯಮಾನವು ಸಂಭವಿಸಿತು. ಅಲ್ಲಿ ಗಾಯತ್ರಿ ಸ್ತೋತ್ರವನ್ನು ಪಠಿಸುವ ಬ್ರಾಹ್ಮಣರು ಲಯಬದ್ಧ ಮತ್ತು ಸಂಗೀತ ಪಠಣವನ್ನು ಹೊಂದಿರುತ್ತಾರೆ. ಕಾಮ್ಯಕದ ದಟ್ಟ ಕಾಡಿನ ಮಧ್ಯದಲ್ಲಿ ರಾಜ ಯುಧಿಷ್ಠಿರನು ತನ್ನ ಬುದ್ಧಿವಂತ ಸಲಹೆಗಾರನಾದ ಅಗಸ್ತ್ಯನಷ್ಟೇ ಪೂಜ್ಯನಾದ ದೌಮ್ಯನೊಂದಿಗೆ ಚಿಂತನೆಯಲ್ಲಿ ಕುಳಿತನು. ಕೈಯಲ್ಲಿದ್ದ ಸವಾಲಿನ ಕಾರ್ಯದಿಂದ ರಾಜನ ಆಲೋಚನೆಗಳು ನಾಶವಾದವು. ಅವರ ಶತ್ರುಗಳನ್ನು ಸೋಲಿಸಲು ಮತ್ತು ರಾಜ್ಯಕ್ಕೆ ಶಾಂತಿಯನ್ನು ತರಲು ಅಗತ್ಯವಾದ ಆಕಾಶ ಶಸ್ತ್ರಾಸ್ತ್ರಗಳನ್ನು ಪಡೆಯುವುದು ಅವನು ಯೋಚಿಸುತ್ತಿರುವಾಗ ಯುಧಿಷ್ಠಿರನು ತನ್ನ ಸಹೋದರರ ಸಲಹೆಯನ್ನು ಮತ್ತು ಅರ್ಜುನನ ಪರಾಕ್ರಮವು ಮಹಾನ್ ದೇವರು ವಿಷ್ಣುವಿನ ಪರಾಕ್ರಮವನ್ನು ಹೋಲುತ್ತವೆ ಎಂದು ಯಾವಾಗಲೂ ಹೇಳುತ್ತಿದ್ದ ನಾರದನ ಬುದ್ಧಿವಂತ ಮಾತುಗಳನ್ನು ನೆನಪಿಸಿಕೊಂಡನು. ಅರ್ಜುನನು ಮತ್ತು ಅವನ ಸಾರಥಿ ಕೃಷ್ಣನು ಸಾಮಾನ್ಯ ಯೋಧರಲ್ಲ ಎಂದು ರಾಜನಿಗೆ ತಿಳಿದಿತ್ತು. ಅವರು ಒಟ್ಟಿಗೆ ಹೋರಾಡಿದ ಅನೇಕ ಯುದ್ಧಗಳನ್ನು, ಅವರ ಅಚಲವಾದ ಸಂಕಲ್ಪ ಮತ್ತು ಅಪಾಯದ ಎದುರಿನಲ್ಲಿ ಅಚಲವಾದ ಧೈರ್ಯವನ್ನು ಅವನು ನೆನಪಿಸಿಕೊಂಡನು. ಆದರೆ ಯುಧಿಷ್ಠಿರನ ಆಲೋಚನೆಗಳು ಆತನ ಶಕ್ತಿ ಮತ್ತು ಆಕಾಶ ಶಸ್ತ್ರಾಸ್ತ್ರಗಳೊಂದಿಗಿನ ಕೌಶಲ್ಯವು ಕೇವಲ ಮಹಾನ್ ದೇವರು ಇಂದ್ರನೊಂದಿಗೆ ಪೈಪೋಟಿ ಹೊಂದಿದ್ದ ಸೂತರ ಜಾತಿಯ ಪ್ರಬಲ ಯೋಧನಾದ ಕರ್ಣನ ಆಲೋಚನೆಯಿಂದಲೂ ತೊಂದರೆಗೊಳಗಾದವು. ಕರ್ಣನು ಅವರ ಸೈನ್ಯವನ್ನು ನಾಶ ಮಾಡಲು ಏನನ್ನೂ ನಿಲ್ಲುವುದಿಲ್ಲ ಎಂದು ಆತನಿಗೆ ತಿಳಿದಿತು. ತನ್ನ ಮಾರ್ಗದಲ್ಲಿ ಯಾರಿಗಾದರೂ ಯಾವುದೇ ಕಾಲು ಅಥವಾ ಕರುಣೆಯನ್ನು ಬಿಡಲಿಲ್ಲ. ಅವನು ಈ ಗಂಭೀರ ಚಿಂತೆಗಳ ಬಗ್ಗೆ ಯೋಚಿಸುವಾಗ ಯುಧಿಷ್ಠಿರನ ಕಣ್ಣುಗಳು ಅವನ ಪಕ್ಕದಲ್ಲಿ
ಮೌನವಾಗಿ ಕುಳಿತಿದ್ದ ರಾಜನ ಆಲೋಚನೆಗಳನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದ ದೌಮ್ಯನ ಕಡೆಗೆ ತಿರುಗಿದ್ದವು. ಓ ಬುದ್ಧಿವಂತನೇ, ಅವನ ಧ್ವನಿಯು ಆತಂಕದಿಂದ ಭಾರವಾಗಿತ್ತು. ನಾನು ಅರ್ಜುನನನ್ನು ದೇವತೆಗಳ ಒಡೆಯನಾದ ಇಂದ್ರನ ಬಳಿಗೆ ಕಳುಹಿಸಿದ್ದೇನೆ. ಅದು ನಮ್ಮ ಶತ್ರುಗಳನ್ನು ಸೋಲಿಸಲು ನಮಗೆ ಬೇಕಾದ ಶಕ್ತಿಯನ್ನು ನೀಡುವ ಆಕಾಶದ ಶಸ್ತ್ರಾಸ್ತ್ರಗಳನ್ನು ಪಡೆಯಲು ಯುಧಿಷ್ಠಿರನು ಮುಂದುವರೆಸಿದಾಗ ದೌಮ್ಯನು ಗಮನವಿಟ್ಟು ಆಲಿಸಿದನು. ಆದರೆ ಅರ್ಜುನನು ಹಿಂದಿರುಗಿದಾಗಲೂ ನಮ್ಮ ಸುರಕ್ಷತೆಯ ಬಗ್ಗೆ ನನಗೆ ಭಯವಾಗುತ್ತವೆ. ಕರ್ಣನು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿದ್ದಾನೆ ಮತ್ತು ಯುದ್ಧಭೂಮಿಯಲ್ಲಿ ಅವನ ಉಪಸ್ಥಿತಿಯು ಅವನನ್ನು ವಿರೋಧಿಸುವ ಎಲ್ಲರ ಹೃದಯಗಳಲ್ಲಿ ಭೀತಿಯನ್ನು ಉಂಟುಮಾಡುತ್ತದೆ. ರಾಜನು ಮತ್ತೆ ಮಾತನಾಡುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದನು. ಭೀಷ್ಮ ಮತ್ತು ದ್ರೋಣರು ಪರಾಕ್ರಮಶಾಲಿ ಯೋಧರು, ಅವರದೇ ಆದ ಹಕ್ಕಿನಲ್ಲಿ ಅತಿರಥರು ಎಂದು ನನಗೆ ತಿಳಿದಿದೆ. ಮತ್ತು ಕೃಪಾ ಮತ್ತು ದ್ರೋಣನ ಮಗ ಅಜೇಯರಾಗಿದ್ದು ಧೃತರಾಷ್ಟ್ರನ ಮಗನು ಅವನ ಸೈನ್ಯದ ಅಧಿಪತಿಗಳಾಗಿ ಸ್ಥಾಪಿಸಿದನು. ಆದರೆ ಅವರು ಸಹ ಅರ್ಜುನನ ಶಕ್ತಿಯನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಅವರು ಆಕಾಶದ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದರೂ ಮುಂದೆ ನಡೆಯುವ ಅನೇಕ ಯುದ್ಧಗಳ ಬಗ್ಗೆ ಯೋಚಿಸುವಾಗ ಯುಧಿಷ್ಠಿರನ ಕಣ್ಣುಗಳು ಮೋಡದಂತೆ ಕಾಣುತ್ತಿದ್ದವು. ಈ ಕಾಡಿನಲ್ಲಿ ನಮ್ಮ ಸುರಕ್ಷತೆಯ ಬಗ್ಗೆ ನನಗೆ ಭಯವಿದೆ, ಅವನು ಅಂತಿಮವಾಗಿ ಹೇಳಿದನು. ಮತ್ತು ಅರ್ಜುನನು ಹಿಂದಿರುಗುವವರೆಗೂ ನಾವು ಇರಲು ಹೊಸ ಸ್ಥಳವನ್ನು ಹುಡುಕಲು ನಾನು ಬಯಸುತ್ತೇನೆ. ನನಗೆ ತಿಳಿಸಿ, ಬುದ್ಧಿವಂತ ದೌಮ್ಯ ಹತ್ತಿರದಲ್ಲಿ ಪವಿತ್ರ ಮತ್ತು ಸಂತೋಷಕರವಾದ ಆಹಾರ ಮತ್ತು ಹಣ್ಣುಗಳನ್ನು ಹೊಂದಿರುವ ಮತ್ತೊಂದು ಮರವಿದೆಯೇ? ಒಳ್ಳೆಯ ಸ್ವಭಾವದ ಪುರುಷರು ವಾಸಿಸುವ ಸ್ಥಳ. ದೌಮ್ಯನು ಗಮನವಿಟ್ಟು ಆಲಿಸಿದನು. ಅವನ ಕಣ್ಣುಗಳು ರಾಜನ ಮುಖವನ್ನು ಎಂದಿಗೂ ಬಿಡಲಿಲ್ಲ. ಅವನು ತಲೆಯಾಡಿಸಿದನು. ವೈಶಂಪಾಯನನು ಪಾಂಡವರ ಮುಂದೆ ನಿಂತಾಗ ಅವರ ತೊಂದರೆಗೀಡಾದ ಮುಖಗಳನ್ನು ನೋಡಿದನು. ಅವರ ಕಣ್ಣುಗಳು ಆತಂಕ ಮತ್ತು ಹತಾಶೆಯಿಂದ ಕೂಡಿದ್ದವು. ಅವರು ದುಃಖದಿಂದ ಆವೃತರಾಗಿದ್ದಾರೆಂದು ಆತನಿಗೆ ತಿಳಿದಿತ್ತು. ಅವರ ವನವಾಸದ ಭಾರದಿಂದ ಅವರ ಆತ್ಮಗಳು ಕೊಚ್ಚಿಕೊಂಡು ಹೋದವು. ಬುದ್ಧಿವಂತಿಕೆ ಮತ್ತು ಎತ್ತರದಲ್ಲಿ ಶ್ರೇಷ್ಠ ಬೃಹಸ್ಪತಿಯನ್ನು ಹೋಲುವ ಋಷಿ ದೌಮ್ಯನು ಅವರಿಗೆ ಸಾಂತ್ವನ ನೀಡಲು ಮುಂದೆ ಬಂದನು. ಪಾಂಡುವಿನ ಮಗ ಯುಧಿಷ್ಠಿರನೇ, ಸೌಮ್ಯವಾದ ಆದರೆ ದೃಢವಾದ ಧ್ವನಿಯಲ್ಲಿ ಬ್ರಾಹ್ಮಣರು ಪೂಜಿಸುವ ಪವಿತ್ರ ಆಶ್ರಯಧಾಮಗಳು ಮತ್ತು ಪ್ರದೇಶಗಳ ಬಗ್ಗೆ ನಾನು ಮಾತನಾಡುವಾಗ ನನ್ನ ಮಾತನ್ನು ಕೇಳು. ಈ ಸ್ಥಳಗಳು ನಿಮ್ಮ ಆತ್ಮಗಳನ್ನು ಮೇಲಕ್ಕೆತ್ತಲು, ನಿಮ್ಮ ನೋವನ್ನು ಕಡಿಮೆ ಮಾಡಲು ಮತ್ತು ನಿಮಗೆ ಸಾಕಷ್ಟು ಅರ್ಹತೆಯನ್ನು ತರುವ ಶಕ್ತಿಯನ್ನು ಹೊಂದಿವೆ. ದೌಮ್ಯನ ಮಾತುಗಳು ಅವರ ಆತ್ಮಗಳಿಗೆ ಮುಲಾಮು ಇದ್ದವು, ಅವರ ಗಾಯಗಳನ್ನು ಶಮನಗೊಳಿಸಿದವು ಮತ್ತು ಅವರ ಭರವಸೆಯನ್ನು ಪುನರುಜ್ಜೀವನಗೊಳಿಸಿದವು. ಅವನು ಪೂರ್ವ ಭಾಗದಿಂದ ಪ್ರಾರಂಭಿಸಿದನು. ಅಲ್ಲಿ ದಿವ್ಯ ಋಷಿಗಳು ನೈಮಿಷವನ್ನು ಮಹಾನ್ ಪವಿತ್ರತೆಯ ಸ್ಥಳವೆಂದು ಹೆಸರಿಸಿದ್ದರು. ಅಲ್ಲಿ ದೇವರುಗಳು ಸ್ವತಃ ಆರಾಧಿಸುವ ಪವಿತ್ರ ಗೋಮತಿ ಮತ್ತು ದೈವಿಕ ಸೂರ್ಯನ ಬಲಿ ಪ್ರದೇಶವಿದೆ ಎಂದು ಅವನು ಹೇಳಿದನು. ಗಯಾದ ಬೆಟ್ಟವು ಅದರ ಸೌಂದರ್ಯ ಮತ್ತು ಶುದ್ಧೀಕರಿಸುವ ಶಕ್ತಿಗಾಗಿ ರಾಜ ಸನ್ಯಾಸಿಗಳಿಂದ ಪೂಜಿಸಲ್ಪಟ್ಟಿದೆ. ದೌಮ್ಯನು ಮಾತನಾಡುತ್ತಿರುವಾಗ ಆತನ ಮಾತುಗಳು ಪಾಂಡವರ ಸುತ್ತಲೂ ಆಶ್ಚರ್ಯ ಮತ್ತು ವಿಸ್ಮಯವನ್ನು ಮೂಡಿಸಿದವು. ಆತ ಅವರಿಗೆ ಬ್ರಹ್ಮಸಾರ ಎಂಬ ಮಂಗಳಕರ ಸರೋವರದ ಬಗ್ಗೆ ಹೇಳಿದನು. ಅಲ್ಲಿ ಅನೇಕ ಪುತ್ರರಲ್ಲಿ ಒಬ್ಬನೇ ಮಗ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಕುದುರೆ ಬಲಿ ನೀಡಿದರೆ ಅಥವಾ ಪಿತೃಗಳಿಗೆ ಆಹಾರಕ್ಕಾಗಿ ಪ್ರಾಣಿಯನ್ನು ನೀಡಿದರೆ ಒಬ್ಬರ ಪೂರ್ವಜರು ತಮ್ಮ ಐಹಿಕ ಬಂಧಗಳಿಂದ ಮುಕ್ತರಾಗುತ್ತಾರೆ. ಋಷಿ ಪೂರ್ವ ಭಾಗದ ಮೂಲಕ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಪರ್ಗು ನದಿಯನ್ನು ತೋರಿಸಿದರು. ಅದರ ನೀರು ಎಲ್ಲಾ ಪಾಪಗಳನ್ನು ತೊಳೆದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಅವರು ಕೌಶಿಕಿಯ ಬಗ್ಗೆ ಮಾತನಾಡಿದರು. ಅಲ್ಲಿ ವಿಶ್ವಾಮಿತ್ರನು ಜೀವಿತಾವಧಿಯ ತಪಸ್ಸಿನ ನಂತರ ಬ್ರಾಹ್ಮಣಹೂದವನ್ನು ಪಡೆದನು ಮತ್ತು ಭಾಗೀರಥನು ಲೆಕ್ಕವಿಲ್ಲದಷ್ಟು ತ್ಯಾಗದೊಂದಿಗೆ ಆಚರಿಸಿದ ಪವಿತ್ರ ಗಂಗಾದಮ್ಯನ ಕಥನವು ತಿಳಿದುಕೊಳ್ಳುತ್ತಿದ್ದಂತೆ ಪಾಂಡವರು ತಮ್ಮನ್ನು ದೂರದ ಪ್ರದೇಶಗಳಿಗೆ ಸಾಗಿಸಿದಂತೆ ಕಂಡರು.
ಅವರು ವಿವರಿಸಿದ ಅದ್ಭುತಗಳನ್ನು ನೋಡಿ ಅವರ ಹೃದಯಗಳು ಆಶ್ಚರ್ಯಚಕಿತರಾದವು. ಅವರು ಉತ್ಪಲನ ಬಗ್ಗೆ ಕೇಳಿದರು. ಅಲ್ಲಿ ವಿಶ್ವಾಮಿತ್ರನು ತನ್ನ ಮಗನೊಂದಿಗೆ ಯಜ್ಞಗಳನ್ನು ಮಾಡಿದನು. ಕಾಮ್ಯಕ ಅಲ್ಲಿ ಇಂದ್ರನು ಸೋಮರಸವನ್ನು ಮಹಾಋಷಿಯೊಂದಿಗೆ ಬೆರೆಸಿದ್ದನು. ಮತ್ತು ಪ್ರಯಾಗ, ಗಂಗಾ ಮತ್ತು ಯಮುನೆಯ ಸಂಗಮ ಅಲ್ಲಿ ಮೊಮ್ಮಗ ಸ್ವತಃ ಯಜ್ಞವನ್ನು ಮಾಡಿದನು. ಅಂತಿಮವಾಗಿ ಧೌಮ್ಯನು ಅಗಸ್ತ್ಯನ ಆಶ್ರಯವಾದ ತಪಸ್ ಮತ್ತು ಕಲಂಚರ ಬೆಟ್ಟಗಳ ಮೇಲಿರುವ ಹಿರಣ್ಯವಿಂದ ಎಂಬ ಉನ್ನತ ತೀರ್ಥದ ಬಗ್ಗೆ ಮಾತನಾಡಿದನು. ಅವನು ಅವರಿಗೆ ಭೃಗು ಜನಾಂಗದ ರಾಮನಿಗೆ ಪವಿತ್ರವಾದ ಮರೇಂದ್ರ ಪರ್ವತದ ಬಗ್ಗೆ ಹೇಳಿದನು. ಅಲ್ಲಿ ಮೊಮ್ಮಗ ಕಳೆದ ದಿನಗಳಲ್ಲಿ ಯಜ್ಞಗಳನ್ನು ಮಾಡಿದನು. ಧೌಮ್ಯನು ತನ್ನ ಪಟ್ಟಣವನ್ನು ಮುಗಿಸಿದಾಗ ಪಾಂಡವರು ತಮ್ಮ ಉತ್ಸಾಹವನ್ನು ಹೆಚ್ಚಿಸಿಕೊಂಡರು. ಅವರ ಹೃದಯಗಳು ಆ ಋಷಿಯ ಮಾತುಗಳಿಗೆ ಭರವಸೆ ಮತ್ತು ಕೃತಜ್ಞತೆಯಿಂದ ತುಂಬಿದವು. ಅವರಿಗೆ ತಿಳಿದಿತು, ಧೌಮ್ಯನು ರಾಜ ಯುಧಿಷ್ಠಿರನಿಗೆ ದಕ್ಷಿಣದ ಪವಿತ್ರ ತೀರ್ಥಗಳನ್ನು ಹೇಳುವುದನ್ನು ಮುಂದುವರೆಸಿದಾಗ ಸೂರ್ಯನು ಭೂಮಿಯ ಮೇಲೆ ಮುಳುಗುತ್ತಿದ್ದನು. ಕೇಳು, ಓ ಭರತ ಎಂದು ಗೌರವದಿಂದ ತುಂಬಿದ್ದ ಅವನ ಧ್ವನಿಯಲ್ಲಿ, ನಾನು ಈಗ ಈ ಭಾಗದಲ್ಲಿರುವ ಪವಿತ್ರ ನದಿಗಳು ಮತ್ತು ಕಾಡುಗಳ ಬಗ್ಗೆ ನಿಮಗೆ ವಿವರವಾಗಿ ಹೇಳುತ್ತೇನೆ ಎಂದು ಹೇಳಿದನು. ಧೌಮ್ಯನು ಮಾತನಾಡುತ್ತಿದ್ದಂತೆ ರಾಜನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಈ ಪವಿತ್ರ ಸ್ಥಳಗಳಲ್ಲಿ ವಾಸಿಸುತ್ತಿದ್ದ ಮತ್ತು ಧ್ಯಾನ ಮಾಡಿದ ಪ್ರಾಚೀನ ಕಷಿಗಳ ಕಥೆಗಳಿಂದ ಅವನು ಯಾವಾಗಲೂ ಆಕರ್ಷಿತನಾಗಿದ್ದನು. ಈ ಪ್ರದೇಶದಲ್ಲಿ ಧೌಮ್ಯನು ಪ್ರಾರಂಭಿಸಿದನು. ಪವಿತ್ರವಾದ ಗೋದಾವರಿ ನದಿಯು ನೀರಿನಿಂದ ತುಂಬಿದೆ ಮತ್ತು ತೋಪುಗಳಿಂದ ತುಂಬಿದೆ ಮತ್ತು ಆಗಾಗ್ಗೆ ಸನ್ಯಾಸಿಗಳಿಂದ ಕೂಡಿದೆ. ಅದರ ದಡಗಳು ಗಾಳಿಯಲ್ಲಿ ಪರಸ್ಪರ ರಹಸ್ಯಗಳನ್ನು ಪಿಸುಗುಟ್ಟಿಸುವ ಮರಗಳಿಂದ ಕೂಡಿವೆ. ಧೌಮ್ಯನು ತನ್ನ ಕಥೆಯನ್ನು ಮುಂದುವರೆಸಿದಾಗ ರಾಜನ ಕಲ್ಪನೆಯು ಶಾಂತಿ ಮತ್ತು ಶಾಂತಿಯ ಸ್ಥಳಕ್ಕೆ ಸಾಗಿತು. ಈ ದಿಕ್ಕಿನಲ್ಲಿ ಪಾಪ ಮತ್ತು ಭಯವನ್ನು ನಾಶ ಮಾಡುವ ಸಾಮರ್ಥ್ಯವಿರುವವೆನ ಮತ್ತು ಭೀಮರತಿ ನದಿಗಳೂ ಸಹ ಇವೆ ಎಂದು ಅವರು ಹೇಳಿದರು. ಅವುಗಳ ನೀರು ಅಸಂಖ್ಯಾತ ಪಕ್ಷಿಗಳು ಮತ್ತು ಜಿಂಕೆಗಳಿಗೆ ನೆಲೆಯಾಗಿದೆ ಮತ್ತು ಅವುಗಳ ದಡಗಳು ಆಧ್ಯಾತ್ಮಿಕರ ಅನ್ವೇಷಣೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಸನ್ಯಾಸಿಗಳ ವಾಸಸ್ಥಾನಗಳಿಂದ ಅಲಂಕರಿಸಲ್ಪಟ್ಟಿವೆ. ಧೌಮ್ಯನು ಪಯೋಷ್ಟಿ ನದಿಯ ಬಗ್ಗೆ ಮಾತನಾಡುತ್ತಿದ್ದಂತೆ ಅವನ ಧ್ವನಿಯು ವಿಸ್ಮಯವನ್ನು ಅನುಭವಿಸಿತು. ಇದು ರಾಜ ತಪಸ್ವಿ ಋಗನ ತೀರ್ಥ ಎಂದು ಅವನು ಹೇಳಿದನು. ಇದು ಬಹಳ ಯೋಗ್ಯತೆ ಮತ್ತು ಪವಿತ್ರತೆಯ ಸ್ಥಳವಾಗಿದೆ. ಅಲ್ಲಿ ಪ್ರಸಿದ್ಧ ಮಾರ್ಕಂಡೇಯನು ಒಮ್ಮೆ ರಾಜ ನೃಗನ ಸಾಲಿನ ಪದ್ಯದಲ್ಲಿ ಸ್ತುತಿಯನ್ನು ಹಾಡಿದನು. ಧೌಮ್ಯನು ವಯೋಷ್ಣಿಯ ಮೇಲೆ ವರಾಹದಲ್ಲಿ ನೃಗನ ಯಜ್ಞದ ಸಮಯದಲ್ಲಿ ಸೋಮನಿಗೆ ಅಮಲೇರಿದ ಇಂದ್ರನ ಕಥೆಯನ್ನು ನೆನಪಿಸಿಕೊಳ್ಳುತ್ತಿದ್ದಂತೆ ರಾಜನು ಶ್ರದ್ಧೆಯಿಂದ ಕೇಳಿದನು. ಪಯೋಷ್ಣಿಯ ಶಕ್ತಿಯ ಬಗ್ಗೆ ಮಾತನಾಡುವಾಗ ಧೌಮ್ಯರ ಕಣ್ಣುಗಳು ಗೌರವದಿಂದ ಹೊಳೆಯುತ್ತಿದ್ದವು. ಈ ನದಿಯ ನೀರು ಒಬ್ಬ ವ್ಯಕ್ತಿಯನ್ನು ಅವರು ತಮ್ಮ ಮರಣದ ದಿನದವರೆಗೆ ಮಾಡುವ ಯಾವುದೇ ಪಾಪಗಳಿಂದ ಶುದ್ಧೀಕರಿಸಬಹುದು ಎಂದು ಅವರು ಹೇಳಿದರು. ಅವರು ಮುಂದುವರಿಯುವ ಮೊದಲು ಒಂದು ಕ್ಷಣ ವಿರಾಮಗೊಳಿಸಿದರು. ಅವರ ಧ್ವನಿಯು ಆಶ್ಚರ್ಯದಿಂದ ತುಂಬಿತು. ಈ ತೀರ್ಥದಲ್ಲಿ ಮಹಾದೇವನ ಚಿತ್ರವಿದೆ. ಅದನ್ನು ನೋಡುತ್ತಾ ನಶ್ವರನು ಶಿವನ ಪ್ರದೇಶಕ್ಕೆ ಹೋಗುತ್ತಾನೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಧೌಮ್ಯನ ಕಥೆಯು ದಕ್ಷಿಣದ ಇತರ ಪವಿತ್ರ ಸ್ಥಳಗಳಿಗೆ ತಿರುಗಿತು. ಅವನು ವರುಣ ಸ್ರೋತಾಶ ಪರ್ವತ ಮತ್ತು ಅದರ ಹಣ್ಣುಗಳು ಮತ್ತು ಬೇರುಗಳಿಂದ ತುಂಬಿದ ಮಾತಾರ ಮರದ ಬಗ್ಗೆ ಮಾತನಾಡಿದರು. ಅವರು ಪ್ರವಣಿ ಮತ್ತು ಕಣ್ವಾದ ಆಶ್ರಯದ ಬಳಿ ಇರುವ ಅನೇಕ ಕಾಡಿನ ಸನ್ಯಾಸಿಗಳ ಹಿಮ್ಮೆಟ್ಟುವಿಕೆಯ ಬಗ್ಗೆ ಹೇಳಿದರು. ಧೌಮ್ಯನ ಧ್ವನಿಯು ಪವಿತ್ರ ಕಥೆಗಳು ಮತ್ತು ಸ್ಥಳಗಳ ಭಾವಚಿತ್ರವನ್ನು ನೆದ್ದಾಗ ರಾಜನು ಶ್ರದ್ಧೆಯಿಂದ ಆಲಿಸಿದನು. ತದನಂತರವೋ ಮಗು ಭಕ್ತಿಯಿಂದ ಹೊಳೆಯುತ್ತಿರುವ ಅವನ ಕಣ್ಣುಗಳು, ಅಲ್ಲಿ ಸೂರ್ಪಾರಕ ಎಂಬ ತೀರ್ಥವಿದೆ. ಅಲ್ಲಿ ಜಮದಗ್ನಿ 2 ಯಜ್ಞವೇದಿಕೆಗಳನ್ನು ನಿರ್ಮಿಸಿದ್ದನು ಎಂದು ಹೇಳಿದನು. ಅವನು ಕುಮಾರಿಯರ ತೀರ್ಥದ ಬಗ್ಗೆ ಮಾತನಾಡಿದನು. ಇದು ಪಾಂಡರಿಗೆ ಬಹಳ ಯೋಗ್ಯವಾದ ಸ್ಥಳವಾಗಿದೆ. ಸೂರ್ಯನು ದಿಗಂತದಲ್ಲಿ ಮುಳುಗಿದ ಅನರ್ತರ
ಭೂಮಿಯಲ್ಲಿ ದೌಮ್ಯನು ಅಪಾರವಾದ ಅರ್ಹತೆಯನ್ನು ಹೊಂದಿರುವ ಪವಿತ್ರ ಸ್ಥಳಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಅವನು ಕುರುಗಳ ರಾಜ ಯುಧಿಷ್ಠಿರನನ್ನು ಗೌರವ ಮತ್ತು ಭಯದಿಂದ ಸಂಬೋಧಿಸಿದನು. ಭಾರತ ದೌಮ್ಯ ಹೇಳಿದ, ಪಶ್ಚಿಮದಲ್ಲಿ ಒಂದು ಪ್ರದೇಶವಿದೆ, ಅಲ್ಲಿ ಭವ್ಯವಾದ ನರ್ಮದಾ ನದಿಯು ನಿಧಾನವಾಗಿ ಹರಿಯುತ್ತದೆ. ಅದರ ದಡಗಳು ಪ್ರಿಯನ್ಹೂ ಮತ್ತು ಮಾವಿನ ಮರಗಳಿಂದ ಅಲಂಕರಿಸಲ್ಪಟ್ಟಿವೆ. ಗಾಳಿಯಲ್ಲಿ ಅವುಗಳ ಬೆತ್ತಗಳು ತೂಗಾಡುತ್ತಿವೆ. ಈ ಪವಿತ್ರ ನದಿಯನ್ನು ಅಜ್ಜಸಿದ್ಧರು, ಋಷಿಗಳು ಮತ್ತು ಚರಣರು ಸೇರಿದಂತೆ ಎಲ್ಲ ದೇವರುಗಳು ಪೂಜಿಸುತ್ತಾರೆ. ಅವರು ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕೋರಿ ಅದರ ನೀರಿನಲ್ಲಿ ಸ್ನಾನ ಮಾಡಲು ಬರುತ್ತಾರೆ. ದೌಮ್ಯನು ಮಾತನಾಡುತ್ತಿದ್ದಂತೆಯೇ ತಾನು ಹಂಚಿಕೊಳ್ಳಲಿದ್ದ ಪ್ರಾಚೀನ ದಂತಕಥೆಯ ಬಗೆಗಳ ಗೌರವದಿಂದ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನು ಮುನಿ ವಿಸ್ರವರ ಪವಿತ್ರ ಆಶ್ರಯದ ಬಗ್ಗೆ ಹೇಳಿದನು. ಅಲ್ಲಿ ಸಂಪತ್ತಿನ ಒಡೆಯನಾದ ಕುಬೇರನು ಜನಿಸಿದನು. ಅವನ ವಾಹನವಾಗಿ ಕಾರ್ಯನಿರ್ವಹಿಸುವ ಪುರುಷರಿಂದ ಸುತ್ತುವರಿದಿದ್ದನು. ರಾಜನ ಕುತೂಹಲವು ಕೆರಳಿತು ಮತ್ತು ಅವನು ಮುಂದೆ ವಾಲಿದನು. ಇನ್ನಷ್ಟು ಕೇಳಲು ಉತ್ಸುಕನಾಗಿದ್ದನು. ವೈದ್ಯ ಶಿಖರದ ಮೇಲೆ ಹಣ್ಣು ಮತ್ತು ಹೂಗಳನ್ನು ಹೊಂದಿರುವ ಹಸಿರು ಮರಗಳಿಂದ ಹೊಳೆಯುವ ಭವ್ಯವಾದ ಬೆಟ್ಟದ ಮೇಲೆ ಪೂರ್ಣವಾಗಿ ಹಾರಿಬಂದ ಕಮಲದಿಂದ ಅಲಂಕರಿಸಲ್ಪಟ್ಟ ಪವಿತ್ರ ಕೊಳವಿದೆ. ದೇವರುಗಳು ಮತ್ತು ಗಾಂಧರ್ವರು ಅದರ ನೀರಿನಲ್ಲಿ ಸ್ನಾನ ಮಾಡಲು ಇಲ್ಲಿಗೆ ಬರುತ್ತಾರೆ. ಸಾಂತ್ವನ ಮತ್ತು ನವೀಕರಣವನ್ನು ಬಯಸುತ್ತಾರೆ. ಈ ಪರ್ವತದೊಳಗೆ ಅನೇಕ ಅದ್ಭುತಗಳು ಅಡಗಿವೆ. ಇದು ಸ್ವರ್ಗವನ್ನು ಹೋಲುತ್ತದೆ. ಆಕಾಶದ ಋಷಿಗಳು ಭೇಟಿ ನೀಡುತ್ತಾರೆ. ದೌಮ್ಯನು ಆ ಹೆಸರಿನ ರಾಜ ಋಷಿಗೆ ಸೇರಿದ ಪವಿತ್ರ ನದಿಯಾದ ವಿಶ್ವಾಮಿತ್ರವನ್ನು ವಿವರಿಸಿದಾಗ ರಾಜನ ಕಣ್ಣುಗಳು ಅಗಲವಾದವು. ಈ ನದಿಯು ಅನೇಕ ಪವಿತ್ರ ತೀರ್ಥಗಳಿಂದ ಸಮೃದ್ಧವಾಗಿದೆ ಎಂದು ಹೇಳಲಾಗುತ್ತದೆ. ಅಲ್ಲಿ ಯಾತ್ರಿಕರು ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಬಹುದು. ಯುಧಿಷ್ಠಿರನು ಪುಣ್ಯವಂತರಲ್ಲಿ ಸ್ವರ್ಗದಿಂದ ಬಿದ್ದ, ಆದರೆ ನಂತರ ಶಾಶ್ವತ ಪ್ರದೇಶಗಳಲ್ಲಿ ತನ್ನ ಸ್ಥಾನವನ್ನು ಮರಳಿ ಪಡೆದ ಯಯಾತಿಯ ಕಥೆಯನ್ನು ನೆನಪಿಸಿಕೊಂಡನು. ದೌಮ್ಯನ ಮಾತುಗಳು ಪವಿತ್ರ ಸ್ಥಳಗಳ ವರ್ಣಚಿತ್ರವನ್ನು ನೇದವು. ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ಉಸಿರುಗಟ್ಟಿಸುವಂತಿದ್ದವು. ಅವನು ಹಣ್ಣುಗಳು ಮತ್ತು ಬೇರ್ಗಳಿಂದ ತುಂಬಿದ ಪ್ರಸಿದ್ಧವಾದ ಪುಣ್ಯ ಸರೋವರ, ಮೈನಕ ಪರ್ವತ ಮತ್ತು ಅಸಿತ ಪರ್ವತಗಳ ಬಗ್ಗೆ ಮಾತನಾಡುತ್ತಿದ್ದನು. ದೌಮ್ಯನ ವಿವರಣೆಗಳನ್ನು ಕೇಳುವಾಗ ರಾಜನ ಮನಸ್ಸು ಆಶ್ಚರ್ಯದಿಂದ ತುಂಬಿತ್ತು. ಅವರು ಪವಿತ್ರ ನದಿಯ ದಡದಲ್ಲಿ ನಿಂತಾಗ ದೌಮ್ಯನು ತೀವ್ರ ತಪಸ್ಸುಗಳಿಲ್ಲದೆ ಪುರುಷರು ತಪಸ್ವಿ ಯಶಸ್ಸನ್ನು ಸಾಧಿಸಬಹುದಾದ ಸ್ಥಳವಾಗಿದೆ ಎಂದು ಬಹಿರಂಗಪಡಿಸಿದನು. ಅವನು ನಿಯಂತ್ರಿತ ಆತ್ಮಗಳೊಂದಿಗೆ ಸನ್ಯಾಸಿಗಳಿಗೆ ಆಶ್ರಯವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪಕ್ಷಿಗಳು ಮತ್ತು ಜಿಂಕೆಗಳು ವಾಸಿಸುವ ಜಾಮುಮಾರ್ಗ ಎಂಬ ಪ್ರದೇಶದ ಬಗ್ಗೆ ಮಾತನಾಡಿದನು. ಈ ಪವಿತ್ರ ಸ್ಥಳಗಳ ಕಥೆಗಳನ್ನು ಕೇಳುವಾಗ ರಾಜನ ಹೃದಯವು ಭಕ್ತಿಯಿಂದ ಉಬ್ಬಿಕೊಂಡಿತು. ಅಂತಿಮವಾಗಿ ದೌಮ್ಯನು ಯುಧಿಷ್ಠಿರನನ್ನು ವೈಖಾನರು, ಸಿದ್ಧರು ಮತ್ತು ಋಷಿಗಳು ವಾಸಿಸುತ್ತಿದ್ದ ಪ್ರಸಿದ್ಧ ಕೊಳವಾದ ಪುಷ್ಕರಕ್ಕೆ ಕರೆದೊಯ್ದನು. ರಕ್ಷಣೆಯ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟ ಸೃಷ್ಟಿಕರ್ತನು ಒಂದು ಹಾಡನ್ನು ಹಾಡಿದನು. ದೌಮ್ಯನು ತನ್ನ ಕಥೆಯನ್ನು ಪ್ರಾರಂಭಿಸಿದಾಗ ಅವನು ಯುಧಿಷ್ಠಿರನ ಕಡೆಗೆ ತಿರುಗಿದನು. ಅವನ ಧ್ವನಿಯು ಗೌರವದಿಂದ ತುಂಬಿತ್ತು. ಗೌರವಯುತವಾಗಿ ಆಲಿಸಿ, ಓ ಉದಾತ್ತನೇ, ಅವನು ಹೇಳಿದನು, ನಾನು ಉತ್ತರಕ್ಕೆ ಇರುವ ಪವಿತ್ರ ತೀರ್ಥಗಳು ಮತ್ತು ತಾಣಗಳನ್ನು ವಿವರಿಸುತ್ತೇನೆ. ಈ ಪ್ರದೇಶಗಳು ಹೆಚ್ಚಿನ ಒಳ್ಳೆಯದನ್ನು ಸಾಗಿಸುವ ಪೂಜ್ಯ ಶಕ್ತಿಯಿಂದ ತುಂಬಿವೆ. ಸರಸ್ವತಿ ನದಿಯ ಬಗ್ಗೆ ಮಾತನಾಡುವಾಗ ದೌಮ್ಯನ ಕಣ್ಣುಗಳು ಹೊಳೆಯುತ್ತಿದ್ದವು. ಅದರ ದಡಗಳು ಸೌಮ್ಯವಾದವು ಮತ್ತು ಇಳಿಯಲು ಸುಲಭವಾದವು. ಅಲ್ಲಿ ಪಾಂಡುವಿನ ಮಗನೇ, ಅವನು ಹೇಳಿದನು, ಸಮುದ್ರಕ್ಕೆ ಹರಿಯುವ ಯಮುನಾ ಹರಿಯುತ್ತದೆ ಮತ್ತು ದ್ರಾಕ್ಷಾವತಾಗಳ ಎಂಬ ತೀರ್ಥವು ದೊಡ್ಡ ಅರ್ಹತೆ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ಅವನು ವಿರಾಮಗೊಳಿಸಿದನು. ಅವಳ ನೋಟವು ಉತ್ತರದ ಕಡೆಗೆ ತನ್ನ ಮುಂದಿರುವ ದೃಶ್ಯಗಳನ್ನು ತೋರಿಸುತ್ತದೆ. ಸಮೀಪದಲ್ಲಿಯೇ ಅಗ್ನಿಸಿಲಸ್ ಎಂಬ ದಿವ್ಯ ತೀರ್ಥವಿದೆ. ಇದು ಅದರ ಶ್ರೇಷ್ಠ ಉತ್ಪಾದಕತೆಗೆ ಹೆಸರುವಾಸಿಯಾಗಿದೆ. ದೌಮ್ಯ ಮುಂದುವರಿಸಿದರು,
ಇಲ್ಲಿಯೇ ರಾಜ ಸಹದೇವನು ಭವ್ಯವಾದ ಯಜ್ಞವನ್ನು ಆಚರಿಸಿದನು. ಸಾಮ್ಯದ ಒಂದೇ ಎಸೆತದಿಂದ ನೆಲವನ್ನು ಅಳೆಯುತ್ತಿದ್ದನು. ಇಂದನು ಸ್ವತಃ ಹಾಡಿದ ಪದ್ಯವನ್ನು ಪಠಿಸುವಾಗ ಅವನ ಧ್ವನಿಯು ಉತ್ಸಾಹದಿಂದ ಏರಿತು. ಸಹದೇವನ ತ್ಯಾಗವು ಎಲ್ಲಕ್ಕಿಂತ ಎತ್ತರವಾದ ಪರ್ವತದಂತೆ ದೇವರುಗಳು ಮತ್ತು ಗ್ರಹಗಳಿಗೆ ಸಂತೋಷವನ್ನು ತಂದಿತು. ದೌಮ್ಯನ ಮಾತುಗಳು ಹಿಂದಿನ ಕಾಲದ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಅವರು ಸಾರಾವಾಂದನ ಆಶ್ರಯದ ಬಗ್ಗೆ ಮಾತನಾಡಿದರು. ಅಲ್ಲಿ ಪುನರುಜ್ಜೀವನಗೊಂಡವರ ಆಸೆಗಳು ಯಾವಾಗಲೂ ಈಡೇರುತ್ತಿದ್ದವು. ದೇವರುಗಳು ಸ್ವತಃ ಪೂಜಿಸುತ್ತಿದ್ದ ಸರಸ್ವತಿ ನದಿಯ ಬಗ್ಗೆ ಮತ್ತು ಒಮ್ಮೆ ವಾಲಿಕಿಲಿಯರು ತಮ್ಮ ಪವಿತ್ರ ವಿಧಿಗಳನ್ನು ನಿರ್ವಹಿಸಿದ್ದ ಸ್ಥಳದ ಬಗ್ಗೆ ಮಾತನಾಡಿದರು. ಈ ಪ್ರದೇಶಗಳ ಮೂಲಕ ಪ್ರಯಾಣಿಸುವಾಗ ದೌಮ್ಯನು ಪ್ರತಿ ತೀರ್ಥ ಮತ್ತು ಸ್ಥಳಕ್ಕೆ ಪೂಜ್ಯ ಭಾವದಿಂದ ಈ ಕೆಳಗಿನಂತೆ ಹೆಸರಿಟ್ಟನು. ದೌಮ್ಯನ ಕಥನವು ಗಂಧದ್ವಾರದಲ್ಲಿ ಕೊನೆಗೊಂಡಿತು. ಅಲ್ಲಿ ಗಂಧ ನದಿಯು ವೇಗವಾಗಿ ಹಾದು ಹೋಗುತ್ತದೆ, ಪರ್ವತಗಳ ಅಗ್ರಭಾಗವನ್ನು ಬೇರ್ಪಡಿಸುತ್ತದೆ. ಈ ಸ್ಥಳಕ್ಕೆ ಗಾಂಧರ್ವರು ಮತ್ತು ಯಕ್ಷರು ಆಗಾಗ್ಗೆ ಬರುತ್ತಾರೆ. ಅವರು ಹೇಳಿದರು, ಅವರ ಧ್ವನಿಯು ವಿಸ್ಮಯದಿಂದ ತುಂಬಿದೆ ಮತ್ತು ಬೇಟೆಗಾರರು ಮತ್ತು ಕಿನ್ನರರು ವಾಸಿಸುತ್ತಾರೆ. ಹತ್ತಿರದಲ್ಲಿ 3 ಲೋಕಗಳ ಮೇಲೆ ಪ್ರಸಿದ್ಧವಾದ ಅತ್ಯಂತ ಯೋಗ್ಯವಾದ ಆಶ್ರಯವಾದ ಒಡವೆ ಇತ್ತು. ದೌಮ್ಯನ ಕಥೆಯು ಹತ್ತಿರವಾಗುತ್ತಿದ್ದಂತೆ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಈ ಪವಿತ್ರ ಸ್ಥಳಗಳಲ್ಲಿ ದೈವಿಕ ನಾರಾಯಣನು ನೆಲೆಸಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ಪರಮ ಆತ್ಮ ಶ್ರೇಷ್ಠ ಅವತಾರ ಮತ್ತು ಎಲ್ಲ ತೀರ್ಥಗಳಲ್ಲಿ ಶ್ರೇಷ್ಠ ಆ ಸ್ಥಳದಲ್ಲಿ ಅವನ ಧ್ವನಿಯು ಪಿಸುಗುಟ್ಟುವಿಕೆಯ ವೇಳೆ ದೌಮ್ಯನು ಹೇಳಿದನು, ಮಧುವಿನ ಕೊಲೆಗಾರನು ವಾಸಿಸುತ್ತಾನೆ. ಆ ಪ್ರಾಚೀನ ದೇವತೆ ಮತ್ತು ಶಕ್ತಿಶಾಲಿ ಸೂರ್ಯನು ಕಾಡಿನ ಮೇಲೆ ಮುಳುಗುತ್ತಿದ್ದನು. ದೌಮ್ಯನ ಸುತ್ತಲೂ ನೆಲೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ಋಷಿಯ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ಪಾಂಡವರ ದಣಿದ ಆತ್ಮಗಳಿಗೆ ಸಾಂತ್ವನ ಮತ್ತು ಶಾಂತವಾಗುತ್ತಿದ್ದವು. ಅವನು ಮಾತನಾಡುವಾಗ ಅಂಡಭ್ರಷ್ಟಲಿ ಚಲಿಸುವಿಕೆಯು ದೂರದ ದೇಶದಿಂದ ಬುದ್ಧಿವಂತ ಮತ್ತು ಶಕ್ತಿಯುತ ಋಷಿಯಾದ ಲೋಮಾಸನ ಆಗಮನವನ್ನು ಘೋಷಿಸಿತು. ಲೋಮಾಸನ ಉಪಸ್ಥಿತಿಯು ತನ್ನ ಪ್ರಕಾಶಮಾನವಾದ ಹೊಳಪಿನಿಂದ ಸಭಿಕರನ್ನು ಬೆಳಗಿಸುವ ಶಕ್ತಿಯ ಸ್ಫೋಟದಂತೆ ಇತ್ತು. ರಾಜ ಯುಧಿಷ್ಠಿರನು ಆತನನ್ನು ಸ್ವಾಗತಿಸಲು ಎದ್ದು ನಿಂತನು. ಆತನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಹೇಳಿ, ಓ ಪ್ರಖ್ಯಾತನೆ, ಅವನು ಕೇಳಿದ ನಮ್ಮ ನಿವಾಸಕ್ಕೆ ನಿನ್ನನ್ನು ಯಾವುದು ತರುತ್ತದೆ? ಲೋಮಾಸನ ಪ್ರತಿಕ್ರಿಯೆಯು ಸಿಹಿ ರಾಗದಂತೆ ಇತ್ತು. ಗಾಳಿಯನ್ನು ಅದರ ಸೌಮ್ಯ ಲಯದಿಂದ ತುಂಬಿತು. ಕೌಂಟೇಯನೇ, ನಾನು ದೂರ ಪ್ರಯಾಣಿಸಿ ದೇವತೆಗಳ ನಡುವೆ ನಡೆದಿದ್ದೇನೆ. ನಿನ್ನ ಸಹೋದರ ಅರ್ಜುನನು ತನ್ನ ಸಿಂಹಾಸನದ ಮೇಲೆ ಇಂದ್ರನ ಪಕ್ಕದಲ್ಲಿ ತನ್ನ ಎಡಗೈಯಿಂದ ಬಿಲ್ಲನ್ನು ಹಿಡಿದುಕೊಂಡು ಕುಳಿತಿದ್ದನ್ನು ನಾನು ನೋಡಿದೆನು. ಆಕಾಶಗಳ ಒಡೆಯನು ಸ್ವತಃ ನನಗೆ ಸ್ವರ್ಗದಿಂದ ಸಂದೇಶವನ್ನು ಹಂಚಿಕೊಳ್ಳಲು ನಿನ್ನ ಬಳಿಗೆ ಬರಲು ಹೇಳಿದನು ಎಂದು ಅವನು ಹೇಳಿದನು. ಲೋಮಾಸನು ಮುಂದುವರೆದಂತೆ ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅರ್ಜುನನು ರುದ್ರನ ಸ್ವಂತ ಕೈಯಿಂದ ರಚಿತವಾದ ಭಯಾನಕ ಅಸ್ತ್ರವಾದ ಬ್ರಹ್ಮಶಿರವನ್ನು ಪಡೆದುಕೊಂಡಿದ್ದಾನೆ. ಅವನು ಆಕಾಶ ಸಂಗೀತ ಮತ್ತು ನೃತ್ಯವನ್ನು ಸಹ ಕರಗತ ಮಾಡಿಕೊಂಡಿದ್ದಾನೆ ಮತ್ತು ಗಂಧರ್ವ ವೇದದ ರಹಸ್ಯಗಳನ್ನು ಸ್ವತಃ ವಿಶ್ವವಾಸುವಿನ ಮಗನಿಂದ ಕಲಿತುಕೊಂಡಿದ್ದಾನೆ. ಅರ್ಜುನನ ಪರಾಕ್ರಮದ ಬಗ್ಗೆ ಲೋಮಾಸನು ಮಾತನಾಡುವಾಗ ಸಭೆಯು ವಿಸ್ಮಯದಿಂದ ಆಲಿಸಿತು. ಆದರೆ ಇನ್ನೂ ಹೆಚ್ಚಿದೆ, ಅವನ ಧ್ವನಿಯು ಗಂಭೀರವಾದ ಧ್ವನಿಯನ್ನು ಪಡೆದುಕೊಂಡಿತು. ನಿಮ್ಮ ಸಹೋದರನು ಶೀಘ್ರದಲ್ಲೇ ಮರಳಿ ಬರುತ್ತಾನೆ ಎಂದು ಹೇಳಲು ಇಂದ್ರನು ನನಗೆ ಆಜ್ಞಾಪಿಸುತ್ತಾನೆ. ಮರಣಾಂತಿಕ ಪುರುಷರನ್ನು ಮೀರಿದ ಕಾರ್ಯಗಳನ್ನು ಸಾಧಿಸುವ ಶಕ್ತಿಯೊಂದಿಗೆ ಏತಮಧ್ಯೆ ನಿಮ್ಮೊಳಗಿನ ಅಪರಿಮಿತ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ತಪಸ್ಸಿಗೆ ನಿಮ್ಮನ್ನು ಅರ್ಪಿಸಿಕೊಳ್ಳುವಂತೆ ನಾನು ನಿಮಗೆ ಸಲಹೆ ನೀಡುತ್ತೇನೆ. ಯುಧಿಷ್ಠಿರನು ತಿಳುವಳಿಕೆಯಿಂದ ತಲೆಯಾಡಿಸಿದನು. ಅವನ ಕಣ್ಣುಗಳು ಲೋಮಾಸನ ಬುದ್ಧಿವಂತ ಮುಖದ ಮೇಲೆ
ನಿಂತವಲೋಮಾಸನ ಮಾತುಗಳು ಪಾಂಡವರ ಆತ್ಮಗಳನ್ನು ಅವರ ಬುದ್ಧಿವಂತಿಕೆಯಿಂದ ಪೋಷಿಸುವ ಒಂದು ಸೌಮ್ಯವಾದ ಮಳೆಯಂತಾಗಿದ್ದವು. ಅವನು ಆ ಪರಾಕ್ರಮಶಾಲಿ ಯೋಧ ಕರ್ಣನ ಬಗ್ಗೆ ಮತ್ತು ಯುದ್ಧದಲ್ಲಿ ಅರ್ಜುನನ ಸ್ವಂತ ಪರಾಕ್ರಮದ ಬಗ್ಗೆ ಮಾತನಾಡುತ್ತಿದ್ದನು. ಕರ್ಣನಿಗೆ ಹೆದರಬೇಡಿ, ಏಕೆಂದರೆ ಸಮಯ ಬಂದಾಗ ನಿಮ್ಮ ಸಹೋದರನು ಅವನ ಮೇಲೆ ವಿಜಯಶಾಲಿಯಾಗುತ್ತಾನೆ ಎಂದು ಅವನು ಹೇಳಿದನು. ಲೋಮಾಸನು ತನ್ನ ಸಂದೇಶವನ್ನು ಮುಕ್ತಾಯಗೊಳಿಸಿದಾಗ ಸಭೆಯು ಶ್ರದ್ಧೆಯಿಂದ ಆಲಿಸಿತು. ನೆನಪಿಡಿ, ಓ ಯುಧಿಷ್ಠಿರನೇ, ತಪಸ್ಸು ಎಲ್ಲಾ ಮಾರ್ಗಗಳಲ್ಲಿ ಶ್ರೇಷ್ಠವಾದುದು ಎಂದು ಗಾಳಿಯಲ್ಲಿ ಬೀಸುತ್ತಿದ್ದ ಅವನ ಧ್ವನಿಯಲ್ಲಿ ಅವನು ಹೇಳಿದ ಸ್ವಶಿಸ್ತಿನ ಮೂಲಕವೇ ನಾವು ನಿಜವಾದ ಶ್ರೇಷ್ಠತೆಯನ್ನು ಸಾಧಿಸುತ್ತೇವೆ. ಮತ್ತು ನೀವು ತೀರ್ಥಯಾತ್ರೆಗೆ ಹೊರಟಾಗ ನಾನು ಪ್ರತಿ ಹಂತದಲ್ಲೂ ನಿಮ್ಮೊಂದಿಗಿರುತ್ತೇನೆ. ಸಭೆಯು ಸಮ್ಮತಿಯಿಂದ ತಲೆಯಾಡಿಸಿತು. ಅವರ ಹೃದಯಗಳು ಹೊಸ ಉದ್ದೇಶ ಮತ್ತು ದೃಢನಿಶ್ಚಯದಿಂದ ತುಂಬಿದವು. ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನ ಮುಂದೆ ನಿಂತ ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ಲೋಮಾಸನು ಪ್ರಾಚೀನ ಬುದ್ಧಿವಂತಿಕೆಯ ಭಾರವನ್ನು ಹೊತ್ತ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಈಗ ಆಲಿಸಿ, ಓ ಯುಧಿಷ್ಠಿರನೇ. ಅವನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ನಿನ್ನ ಸಹೋದರ ಅರ್ಜುನನಾದ ಧನಂಜಯನು ನಿನ್ನ ಬಗ್ಗೆ ನನ್ನೊಂದಿಗೆ ಮಾತನಾಡಿದ್ದಾನೆ. ನೀನು ಸದ್ಗುಣದ ಆಚರಣೆಯಲ್ಲಿ ಪಾಲ್ಗೊಳ್ಳಬೇಕು, ಅದು ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಅವರು ಹೇಳುತ್ತಾನೆ. ನಿನಗೆ ಸಂಪತ್ತು ಮತ್ತು ತಪಸ್ಸು ದೊರೆತಿದೆ ಮತ್ತು ನೀನು ಅತ್ಯುನ್ನತ ನೈತಿಕತೆ ಮತ್ತು ರಾಜರ ಶಾಶ್ವತ ಕರ್ತವ್ಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದೀಯಲೋಮಾಸನು ವಿರಮಿಸಿದನು. ಯುಧಿಷ್ಠಿರನ ಮುಖವನ್ನು ವಿವೇಚನಾಯುಕ್ತ ನೋಟದಿಂದ ಅವಲೋಕಿಸಿದನು. ಅರ್ಜುನನು ಪವಿತ್ರ ತೀರ್ಥಗಳಿಗೆ ಭೇಟಿ ನೀಡುವ ಬಗ್ಗೆಯೂ ಹೇಳಿದನು. ಅಲ್ಲಿ ಒಬ್ಬರು ಪಾಪದ ಕಲೆಗಳನ್ನು ತೊಳೆದು ದೊಡ್ಡ ಅರ್ಹತೆಯನ್ನು ಪಡೆಯಬಹುದು. ಈ ಪ್ರಯಾಣದಲ್ಲಿ ತನ್ನೊಂದಿಗೆ ಸೇರಲು ನಾನು ರಕ್ಷಿಸುವ ಎಲ್ಲಾ ತೀರ್ಥಗಳಿಗೆ ಭೇಟಿ ನೀಡಲು ಮತ್ತು ಹಾನಿಯಿಂದ ನಿಮ್ಮನ್ನು ನೋಡಿಕೊಳ್ಳಲು, ನಿಮ್ಮನ್ನು ಮನವೊಲಿಸಲು ಅವನು ನನ್ನನ್ನು ಕೇಳಿಕೊಂಡನು. ಲೋಮಾಸನ ಮಾತುಗಳನ್ನು ಕೇಳುವಾಗ ಯುಧಿಷ್ಠಿರನ ಕಣ್ಣುಗಳು ಉತ್ಸಾಹದಿಂದ ವಿಶಾಲವಾದವು. ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಆಲೋಚನೆಗೆ ಅವನು ಯಾವಾಗಲೂ ಆಕರ್ಷಿತನಾಗಿದ್ದನು ಮತ್ತು ಈಗ ಅರ್ಜುನನ ಕೋರಿಕೆಯು ಅವನಿಗೆ ಹೊಸ ಉದ್ದೇಶವನ್ನು ನೀಡಿತು. ನಾನು ಸಂತೋಷದಿಂದ ತುಂಬಿಕೊಂಡಿದ್ದೇನೆ ಎಂದು ಯುಧಿಷ್ಠಿರನು ಭಾವಾವೇಶದಿಂದ ನಡುಗುತ್ತಿರುವ ಅವನ ಧ್ವನಿಯಲ್ಲಿ ಉದ್ಧರಿಸಿದನು. ಆಕಾಶಗಳ ಒಡೆಯನಿಂದ ಸ್ಮರಿಸಲ್ಪಡುವವನಿಗಿಂತ ಹೆಚ್ಚು ಅದೃಷ್ಟಶಾಲಿ ಯಾರು? ಧನಂಜಯನು ಸಹೋದರನಾಗಿದ್ದು ಸ್ವತಃ ವಾಸವನನ್ನು ತನ್ನ ಬಗ್ಗೆ ಯೋಚಿಸುವವನಾಗಿದ್ದನಿಗಿಂತ ಹೆಚ್ಚು ಅದೃಷ್ಟಶಾಲಿ ಯಾರು? ಲೋಮಾಸ ನಗುತ್ತಾ ಅವನ ಕಣ್ಣುಗಳು ಸಂತೋಷದಿಂದ ಮಿನುಗುತ್ತಿದ್ದವು. ನಿನ್ನ ಮನಸ್ಸು ಈಗಾಗಲೇ ದೌಮ್ಯನ ಮಾತುಗಳಿಗೆ ಸಿದ್ಧವಾಗಿತ್ತು, ಅವನು ಹೇಳಿದನು. ಈಗ ನೀನು ತೀರ್ಥಗಳಿಗೆ ಈ ಪ್ರಯಾಣವನ್ನು ಪ್ರಾರಂಭಿಸಲು ದೃಢವಾಗಿದ್ದೀಯಾ? ನಾವು ಹೊರಡಲು ನಾನು 1 ಗಂಟೆಯನ್ನು ನಿಗದಿಪಡಿಸುತ್ತೇನೆ ಮತ್ತು ನಾವು ಒಟ್ಟಿಗೆ ಹೊರಡುತ್ತೇವೆ. ಲೋಮಾಸನು ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನ ಸಂಕಲ್ಪವು ದೃಢ ನಿಶ್ಚಯವಾಗಿ ಗಟ್ಟಿಯಾಯಿತು. ಈ ಪ್ರಯಾಣವು ತನ್ನ ಶಕ್ತಿ ಮತ್ತು ಸಹಿಷ್ಣುತೆಯ ಪರೀಕ್ಷೆಯಾಗಲಿದೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಮುಂದೆ ಬರುವ ಯಾವುದೇ ಸವಾಲುಗಳನ್ನು ಎದುರಿಸಲು ಅವನು ಸಿದ್ಧನಾಗಿದ್ದನು. ಮರುದಿನ ಬೆಳಿಗ್ಗೆ ಸೂರ್ಯನು ರಾಜ್ಯದ ಮೇಲೆ ಉದಯಿಸುತ್ತಿದ್ದಂತೆ ಲೋಮಾಸನು ಮತ್ತೊಮ್ಮೆ ಯುಧಿಷ್ಠಿರನ ಮುಂದೆ ನಿಂತನು. ನಿಮ್ಮ ಅನುಚರರ ಬಗ್ಗೆ ಹಗುರವಾಗಿರಿ ಎಂದು ಹೇಳಿದನು. ಇದರಿಂದ ನೀವು ಹೆಚ್ಚು ಸುಲಭವಾಗಿ ಹೋಗಲು ಸಾಧ್ಯವಾಗುತ್ತದೆ. ಯುಧಿಷ್ಠಿರನು ಚಿಂತನಶೀಲವಾಗಿ ತಲೆಯಾಡಿಸಿದನು ಮತ್ತು ನಂತರ ಅವನ ಮುಖವು ದೃಢವಾದ ಅಭಿವ್ಯಕ್ತಿಯಲ್ಲಿ ಮುಳುಗಿತು. ಹಸಿವು ಮತ್ತು ಬಾಯಾರಿಕೆ, ಪ್ರಯಾಣ ಮತ್ತು ಶ್ರಮದ ದಣಿವು ಮತ್ತು ಚಳಿಗಾಲದ ತೀವ್ರತೆಯನ್ನು ಸಹಿಸಲಾರದ ಆ ಭಿಕ್ಷುಕರು ಮತ್ತು ಬ್ರಾಹ್ಮಣರು ಮತ್ತು ಯೋಧಿಗಳು ದೂರವಿರಲಿ.
ಎಂದು ಹೇಳಿದನು. ಅವರು ತಮ್ಮ ಮನೆಗಳಿಗೆ ಮರಳಲಿ, ಏಕೆಂದರೆ ನಾನು ಅವರ ಮೇಲೆ ನನ್ನ ಪ್ರಯಾಣದ ಹೊರೆಯನ್ನು ಹೊರಿಸುವುದಿಲ್ಲ. ಯುಧಿಷ್ಠಿರನು ಮಾತನಾಡುತ್ತಿದ್ದಂತೆ ಒಂದು ಗುಂಪು ಕಾಡಿನ ಮೇಲೆ ಸೂರ್ಯ ಮುಳುಗುತ್ತಿದ್ದಾಗ ರಾಜ ಯುಧಿಷ್ಠಿರನ ಮುಂದೆ ವೈಸಂಪಾಯನನು ನಿಂತಾಗ ಮರಗಳ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ರಾಜನ ಬ್ರಾಹ್ಮಣ ಸ್ನೇಹಿತರು ಅವನ ಸುತ್ತಲೂ ಜಮಾಯಿಸಿದ್ದರು. ಅವರ ಕಣ್ಣುಗಳು ಉತ್ಸಾಹ ಮತ್ತು ನಿರೀಕ್ಷೆಯಿಂದ ಹೊಳೆಯುತ್ತಿದ್ದವು. ಮಹಾರಾಜರೇ, ನೀವು ಪವಿತ್ರ ತೀರ್ಥಗಳಿಗೆ ದೊಡ್ಡ ತೀರ್ಥಯಾತ್ರೆಯನ್ನು ಕೈಗೊಳ್ಳಲು ಹೊರಟಿದ್ದೀರಿ ಎಂದು ನಾವು ಕೇಳಿದ್ದೇವೆ. ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ, ನಿಮ್ಮೊಂದಿಗೆ ನಮ್ಮನ್ನು ಕರೆದೊಯ್ಯಿರಿ. ನಿಮ್ಮ ರಕ್ಷಣೆ ಇಲ್ಲದೆ ನಾವು ಮೃಗಗಳು ಮತ್ತು ರಾಕ್ಷಸರಿಂದ ಪೀಡಿತವಾದ ವಿಶ್ವಾಸಘಾತುಕ ಭೂಮಿಯಲ್ಲಿ ಪ್ರಯಾಣಿಸುವಾಗ ನಮ್ಮ ಸುರಕ್ಷತೆಯ ಬಗ್ಗೆ ನಾವು ಹೆದರುತ್ತೇವೆ ಎಂದು ಅವರು ಏಕಸ್ವರದಲ್ಲಿ ಹೇಳಿದರು. ಯುಧಿಷ್ಠಿರನು ತನ್ನ ಸ್ನೇಹಿತರನ್ನು ನೋಡಿದಾಗ ಅವನ ಹೃದಯವು ಸಹಾನುಭೂತಿಯಿಂದ ಉಬ್ಬಿಕೊಂಡಿತು. ಅವರು ಹೇಳಿದ್ದು ಸರಿ ಎಂದು ಅವನಿಗೆ ತಿಳಿದಿತ್ತು. ತೀರ್ಥಗಳು ನಿಜವಾಗಿಯೂ ಅಪಾಯಕಾರಿ ಸ್ಥಳಗಳಾಗಿದ್ದವು. ಆದರೆ ಅವನ ಸಹೋದರರು ಮತ್ತು ಋಷಿ ಲೋಮಾಸ ಅವರ ಪಕ್ಕದಲ್ಲಿದ್ದರಿಂದ ಅವರನ್ನು ರಕ್ಷಿಸುವ ಅವರ ಸಾಮರ್ಥ್ಯದ ಬಗ್ಗೆ ಅವನಿಗೆ ವಿಶ್ವಾಸವಿತ್ತು. ಕೊನೆಗೆ ಯುಧಿಷ್ಠಿರನ ಮುಖದ ಮೇಲೆ ಮುಗುಳ್ನಗೆಯೊಂದು ಹರಡಿತು. ಹೀಗೆ ಅರಳಿ ಅವರು ಹೊರಡಲು ಸಿದ್ಧರಾದಾಗ ರಾಜನ ಸಹೋದರರಾದ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ಆತನ ಸುತ್ತಲೂ ಒಟ್ಟುಗೂಡಿದರು. ಅವರ ಮುಖಗಳು ಉತ್ಸಾಹ ಮತ್ತು ನಿರೀಕ್ಷೆಯಿಂದ ತುಂಬಿದವು. ದ್ರೌಪದಳ ಮಗಳು ದ್ರೌಪದಿ ಭಕ್ತಿಯಿಂದ ಹೊಳೆಯುತ್ತಿದ್ದ ತನ್ನ ಕಣ್ಣುಗಳೊಂದಿಗೆ ಯುಧಿಷ್ಠಿರನ ಪಕ್ಕದಲ್ಲಿ ನಿಂತಳು. ಅವರು ಹೊರಡುವಷ್ಟರಲ್ಲಿ ಪೂಜ್ಯ ಋಷಿಮುನಿಗಳ ಒಂದು ಗುಂಪು ಅರಣ್ಯವನ್ನು ತೆರವುಗೊಳಿಸಲು ಆಗಮಿಸಿತು. ವ್ಯಾಸ ಪರ್ವತ ಮತ್ತು ನಾರದ ಎಲ್ಲರೂ ಪ್ರಸಿದ್ಧ ಬುದ್ಧಿವಂತರು ರಾಜ ಮತ್ತು ಅವನ ಸಹೋದರರನ್ನು ಭೇಟಿ ಮಾಡಲು ಬಂದಿದ್ದರು. ಯುಧಿಷ್ಠಿರನು ಅವರನ್ನು ಸರಿಯಾದ ಗೌರವ ಮತ್ತು ಗೌರವದಿಂದ ಸ್ವಾಗತಿಸಿದನು. ಅವರು ಅರ್ಪಣೆ ಮತ್ತು ಪ್ರಾರ್ಥನೆಗಳೊಂದಿಗೆ ಅವರನ್ನು ಪೂಜಿಸಿದ. ಋಷಿಗಳು ರಾಜನಿಗೆ ಮತ್ತು ಅವನ ಸಹೋದರರಿಗೆ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದರು. ನಿಜವಾದ ಶುದ್ಧೀಕರಣವು ಬಾಹ್ಯ ಆಚರಣೆಗಳಿಂದ ಬರುವುದಿಲ್ಲ, ಆದರೆ ಶುದ್ಧ ಹೃದಯದಿಂದ ಬರುತ್ತದೆ ಎಂದು ಅವರಿಗೆ ನೆನಪಿಸಿದರು. ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಅವರು ಹೇಳಿದರು, ಮತ್ತು ಎಲ್ಲರ ಬಗ್ಗೆ ಸ್ನೇಹಪರ ಭಾವನೆಗಳನ್ನು ಮಾತ್ರ ಹೊಂದಿರಿ. ಆಗ ಮಾತ್ರ ನೀವು ತೀರ್ಥಗಳನ್ನು ಅವುಗಳ ಪೂರ್ಣ ವೈಭವದಲ್ಲಿ ನೋಡುತ್ತೀರಿ. ಋಷಿಗಳ ಆಶೀರ್ವಾದದೊಂದಿಗೆ ಪಾಂಡವರು ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಲು ಸಿದ್ಧರಾದರು. ಅವರು ಈ ಪವಿತ್ರ ತೀರ್ಥಯಾತ್ರೆಯನ್ನು ಪ್ರಾರಂಭಿಸುವಾಗ ಅವರ ರಕ್ಷಣೆ ಮತ್ತು ಮಾರ್ಗದರ್ಶನವನ್ನು ಕೋರಿ ಋಷಿಗಳೊಂದಿಗೆ ಪ್ರಾಯಶ್ಚಿತ್ತ ಸಮಾರಂಭಗಳನ್ನು ನಡೆಸಿದರು. ಸೂರ್ಯನು ಕಾಡಿನ ಮೇಲೆ ಉದಯಿಸುತ್ತಿದ್ದಂತೆ ಯುಧಿಷ್ಠಿರನು ತನ್ನ ಸಹಚರರನ್ನು ಕಾಮ್ಯಕದಿಂದ ಹೊರಗೆ ಕರೆದೊಯ್ದನು. ಅವರೊಂದಿಗೆ ಲೋಮಸ, ದೌಮ್ಯ ಮತ್ತು ಇತರ ಸನ್ಯಾಸಿಗಳು ಇದ್ದರು. ಅವರು ಸರಳ ತೊಗಟೆಯ ಉಡುಪುಗಳನ್ನು ಧರಿಸಿ ಹೂವುಗಳಿಂದ ಅಲಂಕರಿಸಿದ ತಮ್ಮ ಮಡಿಕೆಗಳನ್ನು ಧರಿಸಿ ಕತ್ತಿಗಳು ಮತ್ತು ಖಡ್ಗಗಳಿಂದ ಶಸ್ತ್ರಸಜ್ಜಿತರಾಗಿ ಪೂರ್ವಕ್ಕೆ ಹೊರಟರು. ಅವರು ಹೊರಡುವಾಗ ಡ್ರಮ್ಸ್ ಮತ್ತು ತಾಳಗಳ ಶಬ್ದವು ಕಾಡಿನ ಮೂಲಕ ಪ್ರತಿಧ್ವನಿಸಿತು. ಪವಿತ್ರ ತೀರ್ಥಗಳಿಗೆ ಕಟ್ಟಿದ ವೀರರ ಮತ್ತು ಋಷಿಗಳ ಮೆರವಣಿಗೆ ತಮ್ಮ ಆತ್ಮಗಳನ್ನು ಶುದ್ಧೀಕರಿಸಲು ಮತ್ತು ದೈವಿಕ ಆಶೀರ್ವಾದವನ್ನು ಗಳಿಸಲು ಪ್ರಯತ್ನಿಸಿತು. ಯುಧಿಷ್ಠಿರನು ಧ್ಯಾನದಲ್ಲಿ ಕುಳಿತಿದ್ದಾಗ ಅವನ ಕಣ್ಣುಗಳು ದುಃಖದಲ್ಲಿ ಮುಳುಗಿದವು. ಅವನು ಸ್ವರ್ಗೀಯ ಮೂಲದ ಪೂಜ್ಯ ಋಷಿಯಾದ ಲೋಮಾಸನ ಕಡೆಗೆ ತಿರುಗಿದ್ದನು. ಓ ಬುದ್ಧಿವಂತನೇ, ಭಾವೋದ್ರೇಕದಿಂದ ನಡುಗುತ್ತಿರುವ ಅವನ ಧ್ವನಿಯಲ್ಲಿ ನಾನು ಅನರ್ಹನಲ್ಲ ಅಥವಾ ಅರ್ಹತೆಗಳ ಕೊರತೆಯಿಲ್ಲ ಎಂದು ನಾನು ಭಾವಿಸುವುದಿಲ್ಲ. ಆದರೂ ನಾನು ಅಂತ್ಯವಿಲ್ಲವೆಂದು ತೋರುವ ನಿರಂತರ ದುಃಖದಿಂದ ಮುಳುಗಿ ಹೋಗಿದ್ದೇನೆ. ಅದು ಜಗತ್ತು ನನ್ನ ವಿರುದ್ಧ ತಿರುಗಿದೆ ಎಂದು ತೋರುತ್ತದೆ. ಆದರೆ ಓ ಲೋವಾಸ, ಒಳ್ಳೆಯ ಗುಣಗಳು ಮತ್ತು ನೈತಿಕತೆ ಇಲ್ಲದವರು
ಈ ಜಗತ್ತಿನಲ್ಲಿ ಏಳಿಗೆ ಹೊಂದುತ್ತಾವೆಯೇ ಎಂದು ನಾನು ನಿನ್ನನ್ನು ಏಕೆ ಕೇಳುತ್ತೇನೆ. ಪ್ರಾಚೀನ ಬುದ್ಧಿವಂತಿಕೆಯಿಂದ ತುಂಬಿದ ಲೋಮಾಸನ ಕಣ್ಣುಗಳು ಯುಧಿಷ್ಠಿರನನ್ನು ದಿಟ್ಟಿಸಿ ನೋಡುತ್ತಿದ್ದವು. ಗೌರವಾನ್ವಿತ ರಾಜನೇ, ದುಃಖಿಸಬೇಡ ಎಂದು ಅವನು ಸೌಮ್ಯವಾಗಿ ಹೇಳಿದನು. ಮನುಷ್ಯರು ತಮ್ಮ ಪಾಪಪೂರ್ಣ ಕಾರ್ಯಗಳಿಂದ ಅಭಿವೃದ್ಧಿ ಹೊಂದುವುದನ್ನು ನೋಡುವುದು ಸಾಮಾನ್ಯ ದೃಶ್ಯವಾಗಿದೆ. ಅವರು ಅವಮಾನವನ್ನುಂಟು ಮಾಡುವ ಕೃತ್ಯಗಳಿಂದಲೇ ಸಮೃದ್ಧಿಯನ್ನು ಪಡೆಯುತ್ತಾರೆ. ಆದರೆ ಈ ಬಾವಿಯನ್ನು ಗುರುತಿಸಿದ ಕಾರಣದ ಶಕ್ತಿಯಂತೆ ವಿನಾಶವು ಅಂತಹ ಪ್ರತಿಯೊಂದು ಪ್ರಯತ್ನದ ಬೇರುಗಳಲ್ಲಿ ಕಾಯುತ್ತದೆ. ಲೋಮಾಸ ಮಾತನಾಡುತ್ತಿದ್ದಂತೆ ಆತನ ಮಾತುಗಳು ದೇವರುಗಳು ಮತ್ತು ಅಸುರರು ಭೂಮಿಯಲ್ಲಿ ನಡೆದಾಡಿದ ಹಿಂದಿನ ಯುಗಗಳ ಕಥೆಯನ್ನು ಹೆಣೆದವು. ಹಿಂದಿನ ನೀತಿಯ ಯುಗದಲ್ಲಿ ದೇವರುಗಳು ಸದ್ಗುಣವನ್ನು ಆಚರಿಸಿದರು, ಆದರೆ ಅಸುರರು ಅದನ್ನು ತ್ಯಜಿಸಿದರು. ದೇವರುಗಳು ಪವಿತ್ರ ತೀರ್ಥಗಳಿಗೆ ಭೇಟಿ ನೀಡಿದರು, ಶುದ್ಧೀಕರಣವನ್ನು ಕೋರಿದರು, ಆದರೆ ಅಸುರರು ಅವುಗಳನ್ನು ತ್ಯಜಿಸಿದರು, ತಮ್ಮ ಹೆಮ್ಮೆಗೆ ಕಳೆದು ಹೋದರು ಮತ್ತು ಈ ಹೆಮ್ಮೆಯಿಂದ ದುರ್ಗುಣಗಳ ಸರಪಳಿಯು ತೆರೆದುಕೊಂಡಿತ್ತು. ಅಹಂಕಾರವು ಕೋಪವನ್ನು ಹುಟ್ಟುಹಾಕಿತ್ತು ಮತ್ತು ಅದರಿಂದ ಎಲ್ಲಾ ರೀತಿಯ ದುಷ್ಟ ಪ್ರವೃತ್ತಿಗಳು ಹುಟ್ಟಿಕೊಂಡವು. ಲೋಮಸನ ಕಣ್ಣುಗಳು ತನ್ನ ಕಥೆಯನ್ನು ಮುಂದುವರಿಸುವಾಗ 1000 ವರ್ಷಗಳ ಅನುಭವವನ್ನು ಹಿಡಿದಿಟ್ಟುಕೊಂಡಿದ್ದವು. ನಾಚಿಕೆಯಿಲ್ಲದ ಮತ್ತು ಸದ್ಗುಣಗಳಿಲ್ಲದ ಅಸುರರು ಕ್ಷಮೆ, ಸಮೃದ್ಧಿ ಮತ್ತು ನೈತಿಕತೆಯಿಂದ ತ್ಯಜಿಸಲ್ಪಟ್ಟರು, ಮತ್ತು ದೈತ್ಯರು ಮತ್ತು ದಾನವರು ಹೆಮ್ಮೆಯಿಂದ ಕುರುಡರಾಗಿ ಪ್ರತಿಕೂಲತೆಗೆ ಬಲಿಯಾದಾಗ ಆ ಕರಾಳ ಶಕ್ತಿಯಾದ ಕಾಳಿ ಅವರನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದನು. ಅಹಂಕಾರದಿಂದ, ವಿಧಿಗಳು ಮತ್ತು ತ್ಯಾಗಗಳಿಂದ ನಿರ್ಗತಿಕನಾಗಿ ಖಾಲಿ ಹೆಮ್ಮೆಗಳಿಂದ ತುಂಬಿದ ಅವರ ಹೃದಯಗಳು ವಿನಾಶರು ಶೀಘ್ರದಲ್ಲೇ ಅವರನ್ನು ವಶಪಡಿಸಿಕೊಂಡಿತು. ಲೋಮಾಸ ವಿರಾಮಗೊಳಿಸಿದಾಗ ಸಭೆಯ ಮೇಲೆ ಒಂದು ಮಂದವಾದ ಮೌನ ಆವರಿಸಿತು. ನಂತರ ಆತ ಮತ್ತೆ ಮಾತನಾಡಿದರು. ಅವರ ಧ್ವನಿಯು ಭರವಸೆಯಿಂದ ತುಂಬಿತ್ತು. ಆದರೆ ಕುಂತಿಯ ಮಗನೇ, ಅನುಸರಿಸಲು ಇನ್ನೊಂದು ಮಾರ್ಗವಿದೆ. ಸದ್ಗುಣವನ್ನು ಆಚರಿಸಿದ ಮತ್ತು ಪವಿತ್ರ ಜಲಗಳಿಗೆ ಭೇಟಿ ನೀಡಿದ ದೇವರುಗಳು ತಪಸ್ಸು, ತ್ಯಾಗ, ಉಡುಗೊರೆಗಳು ಮತ್ತು ಆಶೀರ್ವಾದಗಳ ಮೂಲಕ ಎಲ್ಲಾ ಪಾಪಗಳಿಂದ ತಮ್ಮನ್ನು ಶುದ್ಧೀಕರಿಸಿಕೊಂಡರು. ಅವರು ಸಮೃದ್ಧಿ ಮತ್ತು ದೊಡ್ಡ ಅದೃಷ್ಟವನ್ನು ಪಡೆದರು, ಏಕೆಂದರೆ ಅವರು ಎಲ್ಲಾ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ ತೀರ್ಥಗಳಿಗೆ ಗೌರವದಿಂದ ಭೇಟಿ ನೀಡಿದರು. ಹೊಸ ಸಂಕಲ್ಪದಿಂದ ತುಂಬಿದ ಯುಧಿಷ್ಠಿರನ ಕಣ್ಣುಗಳು ಲೋಮಾಸನ ದೃಷ್ಟಿಯನ್ನು ಸಂಧಿಸಿದವು. ಹಾಗಾದರೆ ನಮಗೆ ಮಾರ್ಗದರ್ಶನ ನೀಡಿ, ಓ ಋಷಿ ಎಂದು ಅವರು ಹೇಳಿದರು. ಅವರ ಹೆಜ್ಜೆಗುರುತುಗಳನ್ನು ಹೇಗೆ ಅನುಸರಿಸಬೇಕೆಂದು ನಮಗೆ ಕಲಿಸು. ಇದರಿಂದ ನಾವು ಮತ್ತೊಮ್ಮೆ ಸಮೃದ್ಧಿಯನ್ನು ಪಡೆಯಬಹುದು. ಲೋಮಾಸನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಯುಗಗಳ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಉದಾತ್ತ ರಾಜನೇ, ಶಾಶ್ವತ ಮಾರ್ಗವು ನಿನ್ನ ಮುಂದಿದೆ. ತೀರ್ಥಗಳಲ್ಲಿ ಸ್ನಾನ ಮಾಡಿ, ತಪಸ್ಸನ್ನು ಅಭ್ಯಾಸ ಮಾಡಿ ಮತ್ತು ಪವಿತ್ರ ಜಲವನ್ನು ಸ್ಪರ್ಶಿಸಿ. ಬೇಸಿಗೆಯ ದಿನದ ಬಿಸಿಲಿನಲ್ಲಿ ಪಾಂಡುವಿನ ವೀರಪುತ್ರರು ತಮ್ಮ ನಿಷ್ಠಾವಂತ ಅನುಯಾಯಿಗಳೊಂದಿಗೆ ಅಂತಿಮವಾಗಿ ನೈಮಿಷಕ್ಕೆ ಆಗಮಿಸಿದರು. ಅವರು ಸ್ಥಳದಿಂದ ಸ್ಥಳಕ್ಕೆ ಪ್ರಯಾಣಿಸುತ್ತಿದ್ದಾಗ ಅವರು ಪವಿತ್ರ ಜಲಗಳಲ್ಲಿ ಮತ್ತು ಭೂಮಿಯನ್ನು ದಾಟುವ ಪವಿತ್ರ ತೀರ್ಥಗಳಲ್ಲಿ ಸಾಂತ್ವನವನ್ನು ಹುಡುಕುತ್ತಿದ್ದರು. ಅಂತಿಮವಾಗಿ ಅವರು ಗೋಮತಿ ನದಿಯನ್ನು ತಲುಪಿದರು. ಅಲ್ಲಿ ಅವರು ಅದರ ಪೂಜ್ಯ ನೀರಿನಲ್ಲಿ ಸ್ನಾನ ಮಾಡಿದರು. ಎಲ್ಲಾ ಪಾಪಗಳಿಂದ ತಮ್ಮನ್ನು ಶುದ್ಧೀಕರಿಸಿಕೊಂಡರು. ಅವರು ತಮ್ಮ ಸ್ನಾನದಿಂದ ಹೊರಬಂದಾಗ ಪಾಂಡವರು ತಮ್ಮ ಪ್ರಯಾಣದಲ್ಲಿ ತಮ್ಮೊಂದಿಗೆ ಬಂದಿದ್ದ ಬ್ರಾಹ್ಮಣರಿಗೆ ಕತ್ತೆ ಮತ್ತು ಸಂಪತ್ತು ಎರಡನ್ನೂ ನೀಡಿದರು. ನಂತರ ಸಹೋದರರು ಕನ್ಯಾ, ಅಶ್ವ ಮತ್ತು ಗೋ ಎಂಬ ತೀರ್ಥಗಳಲ್ಲಿ ದೇವತೆಗಳು, ಪಿತೃಗಳು ಮತ್ತು ಬ್ರಾಹ್ಮಣರಿಗೆ ನೀರಿನ ಅರ್ಪಣೆಗಳನ್ನು ಅರ್ಪಿಸಿದರು. ಅವರು ತಮಗೆ ದೊರೆತ ಸೂಚನೆಗಳನ್ನು ಅನುಸರಿಸಿ ಕಾಲಕೋಟಿ ಮತ್ತು ವಿಶಾಖ ಬೆಟ್ಟಗಳಲ್ಲಿ ಸ್ವಲ್ಪ ಕಾಲ ತಂಗಿದ್ದರು. ಅವರು ತಮ್ಮ ತೀರ್ಥಯಾತ್ರೆಯನ್ನು ಮುಂದುವರೆಸಿದಾಗ ಕೌರವರು ಬಾಹುದಾಕ್ಕೆ ಆಗಮಿಸಿದರು. ಅಲ್ಲಿ ಅವರು ಅದರ ಪವಿತ್ರ ನದಿಯಲ್ಲಿ ತಮ್ಮ ಸ್ನಾನವನ್ನು ಮಾಡಿದರು. ನಂತರ ಅವರು ಗಂಗಾ ಮತ್ತು ಯಮುನಾ
ಒಗೂಡಿದ ದೇವತೆಗಳ ಬಲಿ ಪ್ರದೇಶವಾದ ಪ್ರಯಾಗಕ್ಕೆ ತೆರಳಿದರು. ಸಹೋದರರು ಈ ಸಂಗಮದಲ್ಲಿ ಸ್ನಾನ ಮಾಡಿದರು ಮತ್ತು ಶ್ರೇಷ್ಠ ತಪಸ್ಸನ್ನು ಆಚರಿಸಿದರ ನಂತರ ಪಾಂಡವರು ಸೃಷ್ಟಿಕರ್ತನಿಂದ ಪೂಜಿಸಲ್ಪಟ್ಟ ಮತ್ತು ಸನ್ಯಾಸಿಗಳಿಂದ ಪೂಜಿಸಲ್ಪಟ್ಟವೇದರೆಂಬ ತೀರ್ಥಕ್ಕೆ ಪ್ರಯಾಣಿಸಿದರು. ಅವರು ಅಲ್ಲಿ